ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಈಶೋಪನಿಷತ್ ಮಂತ್ರ 11 ಪಾರ್ಟ್ 2 ಇದನ್ನು ನೋಡೋಣ. ಸ್ಕ್ರೀನ್ ಶೇರ್ ಮಾಡ್ತೇನೆ. ದಯವಿಟ್ಟು ರಿಪೀಟ್ ಮಾಡಿ. ವಿದ್ಯಾಂ ಚ ಅವಿದ್ಯಾಂ ಚ ಯಸ್ ವಿದ್ಯಾಂ ಚ ಅವಿದ್ಯಾಂ ಚ ತದ್ವೇದೋ ಭಯಂ ಸಹ ತದ್ವೇದೋ ವಯಂ ಸದಾ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಮೃತ್ಯಂ ತೀರ್ಥವಾ ವಿದ್ಯಾಮೃತಂ ಅಶ್ನುತೆ. ವಿದ್ಯಾಯಾಮೃತಂ ಅಶ್ನುತೆ. ಅನುವಾದ: ಯಾವನು ಅವಿದ್ಯೆ ಹಾಗೂ ದಿವ್ಯಜ್ಞಾನಗಳನ್ನು ಒಟ್ಟಿಗೆ ಅರಿಯುತ್ತಾನೋ ಅವನು ಮತ್ತೆ ಮತ್ತೆ ಜನನ ಮರಣಗಳಾಗುವುದನ್ನು ಮೀರಿ ಪೂರ್ಣ ಅಮೃತತ್ವವನ್ನು ಅನುಭವಿಸುತ್ತಾನೆ. ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ವಿ ಹೇಗೆ ಹಿರಣ್ಯಕಶಿಪು ಅವಿದ್ಯೆಯಿಂದ ಅಮರತ್ವವನ್ನು ಪಡಿಲಿಕ್ಕೆ ಹೋಗ್ತಾನೆ. ಮತ್ತೆ ಅವಿದ್ಯೆಯ ಕಾರಣದಿಂದ ನಾವು ಪ್ರಕೃತಿಯ ನಿಯಮ, ಜನ್ಮ ಮೃತ್ಯು ಜರಾ ವ್ಯಾಧಿ ಇದರಲ್ಲಿ ಸುತ್ತು ಹಾಕ್ತಾ ಇರ್ತೇವೆ. ಸೊ ಭೌತಿಕ ಜಗತ್ತು ಸೃಷ್ಟಿ ಆದಾಗ್ಲಿಂದ ಪ್ರತಿಯೊಬ್ಬರೂ ಸಹ ನಿತ್ಯ ಜೀವನ ಪಡಿಲಿಕ್ಕೆ ಅಂದ್ರೆ ಸುಖವಾಗಿರ್ಲಿಕ್ಕೆ ನೋಡ್ತಾರೆ. ಆದ್ರೆ ಭೌತಿಕ ಲೋಕದಲ್ಲಿ ಅದು ಸಾಧ್ಯವಿಲ್ಲ. ಯಾಕಂದ್ರೆ ರೋಗ, ಮುಪ್ಪು, ಸಾವುಗಳು ಬರ್ತಾ ಇರ್ತದೆ. ಅದರಿಂದ ಈ ಭೌತಿಕ ಜಗತ್ತು ದುಃಖಾಲಯಂ ಅಶಾಶ್ವತಂ. ಆದರೆ ಹಿರಣ್ಯಕಶಿಪು ಹೇಗೆ ಅವನು ಚಿನ್ನ ಮತ್ತು ಹಾಸಿಗೆ ಇದರ ಮೂಲಕ ಎಂಜಾಯ್ಮೆಂಟ್ ಅಂದ್ರೆ ಇಂದ್ರಿಯ ತೃಪ್ತಿಯನ್ನು ಮಾಡಲಿಕ್ಕೆ ಹೋದ. ಬ್ರಹ್ಮದೇವನ ಹತ್ರ ವರವನ್ನು ಪಡೆದ. ಆದ್ರೆ ಅವನು ಯಶಸ್ಸನ್ನು ಹೊಂದಲಿಲ್ಲ. ಅದರಿಂದ ಅರ್ಥ ಮಾಡ್ಕೊಂಡ್ವಿ ಏನು, ನಿಜವಾದ ವಿದ್ಯೆ ಅಂದ್ರೆ ಭಗವದ್ಧಾಮಕ್ಕೆ ಮರಳುವುದನ್ನು ಪ್ರಯತ್ನ ಮಾಡುವುದು. ಅದಕ್ಕಾಗಿ ನಮ್ಗೆ ಬೇರೆ ಬೇರೆ ರೀತಿಯ ಶಾಸ್ತ್ರಗಳು ಇದೆ. ಉಪನಿಷತ್ತು, ಭಗವದ್ಗೀತೆ, ಶ್ರೀಮದ್ ಭಾಗವತ, ಚೈತನ್ಯ ಚರಿತಾಮೃತ, ಇದರಿಂದ ನಾವು ಕಲಿಬೇಕು. ದಿವ್ಯ ಜ್ಞಾನವನ್ನು ಗುರುಗಳ ಅಡಿಯಲ್ಲಿ, ಗುರು ಪರಂಪರೆಯಿಂದ ದಿವ್ಯ ಜ್ಞಾನವನ್ನು ನಾವು ಪಡಿಬೇಕು. ಈ ಸಂದೇಶ ಭಗವದ್ಧಾಮಕ್ಕೆ ಮರಳುವಂತ ಈ ಸಂದೇಶವನ್ನು ನಾವು ಪಡೆದು ಮರಳಿ ಭಗವದ್ಧಾಮಕ್ಕೆ ಹೋಗ್ಬೇಕು. ಸೊ ಈ ಐಹಿಕ ಜಗತ್ತಿನಲ್ಲಿ ಕ್ಲೇಶಗಳು, ದುಃಖಗಳು ಇದ್ದಿದೆ. ಆದ್ರೆ ನಾವು ಭಗವಂತನ ಅಂಶ ಅಂತ ಅರ್ಥ ಮಾಡಿಕೊಂಡು ಭಗವಂತನ ಸೇವೆ ಮಾಡಿ, ಭಕ್ತರ ಸೇವೆ ಮಾಡಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದನ್ನು ನೋಡಿದ್ವಿ ಹಿಂದಿನ ಕ್ಲಾಸಲ್ಲಿ, ಪಾರ್ಟ್ 1 ನಲ್ಲಿ ನೋಡಿದ್ವಿ. ಇವತ್ತು ಮಂತ್ರ 11 ಪಾರ್ಟ್ 2, ಅದರಲ್ಲಿ ಮುಂದೆ ನೋಡೋಣ. ಯಾರಾದ್ರೂ ಓದ್ತೀರಾ? ಅವಿದ್ಯೆಯ ಮಾರ್ಗವು ಅಲ್ಲಿಂದ ಓದಬೇಕು. ಹರೇ ಕೃಷ್ಣ. ಪುಸ್ತಕ ಇದೆಯಾ? ಇಲ್ದಿದ್ರೆ ನಾನೇ ಓದ್ತೇನೆ. ಅವಿದ್ಯೆಯ ಮಾರ್ಗವು
ಅಂದರೆ ಇಂದ್ರಿಯ ಸುಖಕ್ಕಾಗಿ ಐಹಿಕ ಜ್ಞಾನವನ್ನು ಸಂಪಾದಿಸುವುದು ಮತ್ತೆ ಮತ್ತೆ ಜನನ ಮರಣಗಳನ್ನು ಪಡೆಯುವ ಮಾರ್ಗ. ಜೀವಿಗೆ ಆಧ್ಯಾತ್ಮಿಕ ಅಸ್ತಿತ್ವವಿರುವುದರಿಂದ ಅವನಿಗೆ ಹುಟ್ಟಾಗಲಿ ಸಾವಾಗಲಿ ಇಲ್ಲ. ಹುಟ್ಟು ಸಾವುಗಳು ಆತ್ಮದ ಹೊರಹೊದಿಕೆಯಾದ ದೇಹಕ್ಕೆ ಅನ್ವಯವಾಗುತ್ತವೆ. ಸಾವನ್ನು ಬಟ್ಟೆ ಕಳಚುವುದಕ್ಕೂ ಹುಟ್ಟನ್ನು ಬಟ್ಟೆ ತೊಡುವುದಕ್ಕೂ ಹೋಲಿಸಲಾಗಿದೆ. ಅವಿದ್ಯೆಯ ಸಂಸ್ಕಾರದಲ್ಲಿ ಮುಳುಗಿರುವ ಮೂರ್ಖ ವ್ಯಕ್ತಿಗಳು ಈ ಕ್ರೂರ ಪ್ರಕ್ರಿಯೆಯನ್ನು ಅರಿಯರು. ಮಾಯಾಶಕ್ತಿಯ ಸೌಂದರ್ಯಕ್ಕೆ ಮಾರು ಹೋಗಿ ಅವರು ಮತ್ತೆ ಮತ್ತೆ ಅದೇ ವಸ್ತುಗಳನ್ನು ಅನುಭವಿಸುತ್ತಾರೆ ಮತ್ತು ಪ್ರಕೃತಿ ನಿಯಮಗಳಿಂದ ಯಾವ ಪಾಠವನ್ನು ಕಲಿಯುವುದಿಲ್ಲ. ಹರೇ ಕೃಷ್ಣ. ಸೊ ವಿದ್ಯೆ ಅವಿದ್ಯೆ 3 ಶ್ಲೋಕಗಳು 9, 10, 11 ಈ ಶ್ಲೋಕಗಳಲ್ಲಿ ವಿವರಿಸಲಾಗ್ತಾ ಇದೆ. ಶ್ರೀಲ ಪ್ರಭುಪಾದರಿಗೆ ಒಮ್ಮೆ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಏನು, ನೀವು ಡ್ರಗ್ಸ್ ಅನ್ನು ತೆಗೆದುಕೊಂಡಿದ್ದೀರಾ ಅಂತ. ಅವಾಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇಲ್ಲ, ನಾನು ಡ್ರಗ್ಸ್ ಅನ್ನು ತೆಗೆದುಕೊಂಡಿಲ್ಲ ಅಂತ ಹೇಳ್ತಾರೆ. ಆವಾಗ ಆ ರಿಪೋರ್ಟರ್ಸ್ಗಳು ಶ್ರೀಲ ಪ್ರಭುಪಾದರಿಗೆ ಚಾಲೆಂಜ್ ಮಾಡ್ತಾರೆ. ಏನು ಅಂದ್ರೆ, ನೀವು ಡ್ರಗ್ಸ್ಗಳನ್ನು ತೆಗೆದುಕೊಳ್ಳಿಲ್ಲ ಅಂದ್ರೆ ನೀವು ಡ್ರಗ್ಸ್ಗಳು ಕೆಟ್ಟದು ಅಂತ ಹೇಗೆ ಬೋಧನೆಯನ್ನು ಮಾಡ್ತೀರಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಆವಾಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾನು ಬೇರೆಯವರು ಅದನ್ನು ತೆಗೆದುಕೊಂಡು ಅವರು ಹಾಳಾಗುವುದನ್ನು ನಾನು ನೋಡಿದ್ದೇನೆ, ಅದರಿಂದ ನಾನು ಆ ರೀತಿ ಬೋಧನೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದರಿಂದ 4 ರೀತಿಯ ಜನರು ಇರ್ತಾರೆ. ಒಬ್ಬನು ಪ್ರಥಮ ತುಂಬಾ ಇಂಟೆಲಿಜೆಂಟ್ ಬುದ್ಧಿವಂತ ಕ್ಲಾಸ್ ಹೇಗಿರ್ತಾರೆ ಅಂದ್ರೆ, ಅವರು ಜಸ್ಟ್ ಬೈ ಹಿಯರಿಂಗ್, ಕೇಳುವುದರ ಮೂಲಕ ಅನುಭವವನ್ನು ಪಡಿತಾರೆ, ಸಾಕ್ಷಾತ್ಕಾರವನ್ನು ಪಡಿತಾರೆ. ತುಂಬಾ ಇಂಟೆಲಿಜೆನ್ಸ್ ಅವರು. ಎರಡನೇ ವರ್ಗದವರು ಇದ್ದಾರೆ. ಅವರು ಏನು, ಅವರಿಗೆ ಕೇಳಿದ್ರೆ ಅರ್ಥ ಆಗದೆ ಇರಬಹುದು, ಆದ್ರೆ ಅವರು ನೋಡುವುದರಿಂದ ಸುತ್ತಲೂ ಬೇರೆಯವರು ಅನುಭವವನ್ನು ಪಡೆಯುವುದು, ಅದರ ಬೇರೆಯವರು ಆ ಒಂದು ಎಕ್ಸ್ಪೀರಿಯನ್ಸ್ ಹೊಂದುವುದು, ಇದನ್ನು ನೋಡಿ ಕಲಿತಾರೆ ಅಥವಾ ಸಾಕ್ಷಾತ್ಕಾರವನ್ನು ಹೊಂದುತ್ತಾರೆ. ಇದು ಎರಡನೆಯ ವರ್ಗದವರು. ಮೂರನೆಯ ವರ್ಗದ ವ್ಯಕ್ತಿಗಳಿಗೆ ತಾವೇ ಸ್ವತಃ ಅನುಭವವನ್ನು ಪಡಿಬೇಕು, ಆವಾಗ ಸಾಕ್ಷಾತ್ಕಾರ ಆಗ್ತದೆ. ಮತ್ತೆ 4ನೇ ಕೆಟಗರಿ ವ್ಯಕ್ತಿಗಳು ಇದ್ದಾರೆ. ಅವರಿಗೆ ತಾವು ಅದರ ಅನುಭವವನ್ನು ಪಡೆದರೂ ಸಹ ಮತ್ತು ಇನ್ನೂ ಕಲಿಯುವುದಿಲ್ಲ. ಅವರು ತುಂಬಾ ಮೂರ್ಖರು ಆಕ್ಚುಲಿ 4ನೇ ಕೆಟಗರಿ. ಸೊ ಉದಾಹರಣೆಗೆ, ಕಳ್ಳತನ ಮಾಡುವುದು ಒಳ್ಳೆಯದಲ್ಲ ಅಂತ ಒಬ್ಬನು ಅದನ್ನು ಕೇಳಿದಾಗ, ನಾನು ಅದನ್ನು ಕೇಳುವುದರಿಂದ ಅವನ ಅನುಭವ ಆಗ್ತದೇನೋ, ನಾನು ಕಳ್ಳತನವನ್ನು ಮಾಡಬಾರದು ಅಂತ. ಆದ್ರೆ ಮತ್ತೊಬ್ಬನಿಗೆ ಕೇಳಿದ್ರೆ ಅದು ಅರ್ಥ ಆಗದೆ ಇರ್ಬೋದು, ಆದ್ರೆ ಅವನು ಬೇರೆಯವ್ರು ಕಳ್ಳತನ ಮಾಡುವುದನ್ನು ನೋಡ್ತಾನೆ, ಅವನು ಜೈಲಿಗೆ ಹೋಗುದು ನೋಡ್ತಾನೆ, ಕಣ್ಣಿಂದ ನೋಡಿ ಅವನಿಗೆ ಅರ್ಥ ಆಗ್ತದೆ ಕಳ್ಳತನ ಒಳ್ಳೇದಲ್ಲ ಅಂತ. ಮೂರನೇ ಅವನು ಏನ್ ಮಾಡ್ತಾನೆ, ಇನ್ನು ಕಡಿಮೆ, 3ನೇ ವರ್ಗ, ಅವನು ತಾನೇ ಕಳ್ಳತನ ಮಾಡಿ ಜೈಲಿಗೆ ಹೋದ ಮೇಲೆ ಅವನಿಗೆ ಆಗ್ತದೆ ಕಳ್ಳತನ ಒಳ್ಳೇದಲ್ಲ ಅಂತ. ಮತ್ತೆ 4ನೇ ವರ್ಗದವನು ತಾನು ಕಳ್ಳತನ ಮಾಡ್ತಾನೆ, ಜೈಲಿಗೆ ಹೋಗ್ತಾನೆ, ಆದ್ರೂ ಸುಧಾರಣೆ ಮಾಡ್ಕೊಳ್ಳುವುದಿಲ್ಲ, ಮತ್ತೆ ಕದಿಲಿಕ್ಕೆ ಹೋಗ್ತಾನೆ, ಮತ್ತೆ ಅವನು ಜೈಲಿಗೆ ಹೋಗ್ತಾನೆ. ಈ ರೀತಿ ಪದೇ ಪದೇ ಇದನ್ನು ರಿಪೀಟ್ ಮಾಡ್ತಾನೆ. ಸೊ ಈ ರೀತಿ 4 ವರ್ಗದ ಜನರು ಇದ್ದಾರೆ. ಸೊ ಶಿಲಾ ಪ್ರಭುಪಾದರು ಹೇಳಿದ್ದಾರೆ, ಐ ಹ್ಯಾವ್ ಸೀನ್ ದೆಮ್, ನಾನು ಹಿಪ್ಪಿಗಳು ಆ ರೀತಿ ಮಾಡುವುದನ್ನು ನೋಡಿದ್ದೇನೆ. ಸೊ ಆದ್ರಿಂದ ನನಗೆ ಅರ್ಥ ಆಗ್ತದೆ ಡ್ರಗ್ಸ್ ಒಳ್ಳೇದಲ್ಲ ಅಂತ. ಆದ್ರಿಂದ ನಾನು ಅದನ್ನು ಬೋಧನೆ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಸಲ ಶೀಲಾ ಪ್ರಭುಪಾದ್ರ ಶಿಷ್ಯರು ಶೀಲಾ ಪ್ರಭುಪಾದರಿಗೆ ಕೇಳ್ತಾರೆ, ನಾವು ಮಾಯಾವಾದದ ಪುಸ್ತಕಗಳನ್ನು ಸಹ ಓದಬಹುದಾ? ಯಾಕಂದ್ರೆ ನಮಗೆ ಈಗ ವಿದ್ಯೆ ಏನು ಅಂತ ನಾವು ಶ್ರೀಮದ್ ಭಾಗವತ ಓದಿ ನಮ್ಗೆ ಗೊತ್ತಾಗಿದೆ, ಆದ್ರೆ ಅವಿದ್ಯೆ ಏನು ಅಂತ ನಮ್ಗೆ ಗೊತ್ತಾಗ್ಲಿಕ್ಕೆ ನಾವು ಮಾಯಾವಾದದ ಪುಸ್ತಕ ಓದಬಹುದಾ ಅಂತ ಶಿಲಾ ಪ್ರಭುಪಾದರಿಗೆ ಕೇಳ್ತಾರೆ.
ಆವಾಗ ಶಿಲಾ ಪ್ರಭುಪಾದ್ರು ಏನ್ ಹೇಳ್ತಾರೆ, ಮಲ ತುಂಬಾ ಕೆಟ್ಟದು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅದನ್ನು ನಾವೇ ತಿಂದೇ ನೋಡ್ಬೇಕಾಗಿ ಇಲ್ಲ ಅಂತ ಹೇಳ್ತಾರೆ. ಅದರ ಮಲವನ್ನು ನೋಡಿದ ತಕ್ಷಣ ನಾವು ಒಬ್ಬ ಮನುಷ್ಯನಾದವನು ಹೇಳ್ಬೋದು, ಏನು ಮಲ ತಿನ್ನುವುದು ತುಂಬಾ ಕೆಟ್ಟದು ಅಂತ. ಅದನ್ನು ಮತ್ತೆ ನಾವು ಅನುಭವಿಸಿ ನೋಡ್ಬೇಕಂತಿಲ್ಲ. ಆದ್ರಿಂದ ನೀವು ಮಾಯವಾದ ಪುಸ್ತಕವನ್ನು ನೋಡಿ ಓದಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ, ಏನು ಅಂತ ಆ ವಿದ್ಯೆ ಏನು ಅಂತ ಆ ರೀತಿ ಹೇಳ್ತಾರೆ. ಸೊ ಆದ್ರಿಂದ ವಿದ್ಯೆ ಅವಿದ್ಯೆ ಎರಡು ಬುದ್ಧಿವಂತನಾದವನು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ. ಆದ್ರಿಂದ ಶೀಲಾ ಪ್ರಭುಪಾದರು ಜಗತ್ತಿನಾದ್ಯಂತ ಅವರಿಗೆ ಬೋಧನಾ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಹಿಂದಿನ ಕಾಲದಲ್ಲಿ ಆ ಶೀಲಾ ಪ್ರಭುಪಾದರು ವೃಂದಾವನದಲ್ಲಿದ್ದಾಗ ಅಥವಾ ಆ ಸಮಯದಲ್ಲಿ ಹೆಚ್ಚಿನ ಸಾಧುಗಳು, ಸಂತರು, ಯೋಗಿಗಳು ಅವರೆಲ್ಲ ಧಾಮಗಳಲ್ಲಿ, ತೀರ್ಥ ಸ್ಥಳಗಳಲ್ಲಿ ಅಲ್ಲೆಲ್ಲ ವಾಸ ಮಾಡ್ತಾ ಇದ್ರು. ಅವರಿಗೆ ಹೊರಗಿನ ಭೌತಿಕ ಪ್ರಪಂಚದ ಅಷ್ಟೊಂದು ಕಾಂಟ್ಯಾಕ್ಟ್ ಇರಲಿಲ್ಲ. ಅವರ ಆಶ್ರಮಗಳಲ್ಲಿ, ತೀರ್ಥ ಸ್ಥಳಗಳಲ್ಲಿ, ಧಾಮಗಳಲ್ಲಿ ವಾಸ ಮಾಡ್ತಾ ಇದ್ರು ಸಾಧು ಸಂತರು. ಆಮೇಲೆ ಇವರು ಭೌತಿಕವಾದಿಗಳು, ಇಂಡಸ್ಟ್ರಿಯಲಿಸ್ಟ್ ಅಥವಾ ರಿಸರ್ಚ್ ವಿಜ್ಞಾನಿಗಳು, ಇವರೆಲ್ಲ ಸಿಟೀಸ್ಗಳಲ್ಲಿ ವಾಸ ಮಾಡ್ತಾ ಇದ್ರು. ಅವರಿಗೆ ಧರ್ಮ ಅಂದ್ರೆ ಏನೋ ಗೊತ್ತಿಲ್ಲ. ಅವರು ಬಾಂಬ್ ಹೇಗೆ ಮಾಡುವುದು, ಮಿಸೈಲ್ಸ್ ಗಳನ್ನ ಹೇಗೆ ಮಾಡುವುದು, ಈ ರೀತಿ ಇಂಡಸ್ಟ್ರೀಸ್ ಗಳನ್ನ ಹೇಗೆ ಮಾಡುವುದು, ಈ ರೀತಿಯ ಜ್ಞಾನಗಳಲ್ಲಿ ತುಂಬಿಕೊಂಡಿದ್ರು. ಸೊ ಅವರಿಗೆ ಆಧ್ಯಾತ್ಮದ ಬಗ್ಗೆ ಗೊತ್ತಾಗ್ಲಿಲ್ಲ. ಸಂತರು ತೀರ್ಥ ಸ್ಥಳದಲ್ಲೇ ಇರುವುದರಿಂದ ಅವರಿಗೆ ಇವರು ಇಂಡಸ್ಟ್ರಿಯಲಿಸ್ಟ್ ಅವರ ಟಚ್ ಇರಲಿಲ್ಲ. ಆದ್ರೆ ಶೀಲಾ ಪ್ರಭುಪಾದರು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಅಲ್ಲಿ ಇಂಡಸ್ಟ್ರಿಯಲಿಸ್ಟ್, ಸೈಂಟಿಸ್ಟ್ಗಳು, ದೊಡ್ಡ ದೊಡ್ಡ ಎಜುಕೇಶನ್ ಯೂನಿವರ್ಸಿಟೀಸ್ಗಳಲ್ಲೆಲ್ಲ ಬೋಧನೆ ಕಾರ್ಯಗಳನ್ನು ಮಾಡಿ ಈ ಬ್ರಿಡ್ಜ್ ಅನ್ನು ಅವರು ತುಂಬಿಬಿಟ್ರು. ಆವಾಗ ಕೆಲವು ವಿಜ್ಞಾನಿಗಳು, ಕೆಲವು IIT ಅಥವಾ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಕಲ್ತವ್ರು ಎಲ್ಲ ಭಕ್ತರಾದ್ರು. ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ, ಶೀಲಾ ಪ್ರಭುಪಾದರಿಗೆ ನಿಜವಾದ ಆಧ್ಯಾತ್ಮಿಕ ವಿದ್ಯೆ ಅಂದ್ರೆ ಏನು ಅದು ಗೊತ್ತಿತ್ತು, ಮತ್ತೆ ಭೌತಿಕ ಈ ಅವಿದ್ಯೆ ಅಂದ್ರೆ ಏನು ಅದು ಸಹ ಗೊತ್ತಿತ್ತು. ಆದ್ರಿಂದ ಅವರು ಸ್ಟ್ರಾಂಗ್ ಆಗಿ ಎಲ್ಲ ಯೂನಿವರ್ಸಿಟೀಸ್ ಗಳಿಗೆ ಹೋಗಿ ಅವರು ಚಾಲೆಂಜ್ ಮಾಡ್ತಾ ಇದ್ರು. ಏನು, ನೀವು ಕಲಿಸ್ತಾ ಇರುವ ಈ ವಿದ್ಯೆ ಅದು ನಮಗೆ ಮನುಷ್ಯ ಜನಾಂಗಕ್ಕೆ ಸಂತೋಷವನ್ನು ನೀಡಲಿಕ್ಕೆ ಅಸಾಧ್ಯ ಆಗುವುದಿಲ್ಲ. ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್ ಗಳನ್ನು ಕಟ್ಟಬಹುದು, ದೊಡ್ಡ ದೊಡ್ಡ ಮಿಸೈಲ್ಸ್ ಗಳನ್ನು ಮಾಡಬಹುದು. ಆದ್ರೆ ದಿನದಿಂದ ದಿನಕ್ಕೆ ಏನಾಗಿದೆ, ಹಿಂಸೆ ಹೆಚ್ಚಾಗಿದೆ, ಸೂಯಿಸೈಡ್ ರೇಟ್ಸ್ ಗಳು ಜಾಸ್ತಿ ಆಗಿದೆ, ತುಂಬಾ ಟೆನ್ಷನ್ಸ್ ಗಳು, ಸ್ಟ್ರೆಸ್ ಗಳು ಜಾಸ್ತಿ ಆಗಿದೆ. ಅಮೆರಿಕದಲ್ಲಿ ನೋಡಿದ್ರೆ ಎಷ್ಟೊಂದು ಡೈವರ್ಸ್ ಕೇಸಸ್ ಗಳು ಇದೆ. ಸೊ ಇದು ನಿಮ್ಮ ಮಾನವ ಜನಾಂಗ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ? ಆದ್ರೆ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಏನು ಅಂದ್ರೆ ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆ. ಇದು ಕೃಷ್ಣ ಪ್ರಜ್ಞೆಯನ್ನು ನಾವು ಇದು ಫಾಲೋ ಮಾಡಿದಾಗ ಆವಾಗ ನಮಗೆ ನಿಜವಾದ ಹ್ಯಾಪಿನೆಸ್, ಸಂತೋಷ ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತ ಅವರು ತುಂಬಾ ಬೋಲ್ಡ್ ಆಗಿ ಬೋಧನಾ ಕಾರ್ಯಗಳನ್ನು ಮಾಡ್ತಾರೆ. ಆವಾಗ ಎಷ್ಟೊಂದು ಜನ ಭಕ್ತರಾಗ್ತಾರೆ. ಆಮೇಲೆ ಎಷ್ಟೊಂದು ಪ್ರೊಫೆಸರ್ಸ್ಗಳು, ಡಾಕ್ಟರ್ಸ್ಗಳು ಎಲ್ಲ ಶೀಲಾ ಪ್ರಭುಪಾದರಿಗೆ ಪ್ರಶಂಸೆಯನ್ನು ಮಾಡ್ತಾರೆ. ಇದು ಹೇಗೆ ಸಾಧ್ಯ ಆಯ್ತು? ಅಂದ್ರೆ ಶೀಲಾ ಪ್ರಭುಪಾದರಿಗೆ ಗೊತ್ತಿತ್ತು, ಏನು ನಿಜವಾದ ವಿದ್ಯೆ ಅಂದ್ರೆ ಏನು, ಮತ್ತೆ ನಿಜವಾದ ಅವಿದ್ಯೆ ಅಂದ್ರೆ ಏನು. ಇದು ಗೊತ್ತಿರುವುದರಿಂದ ಅದು ಸಾಧ್ಯ ಆಯ್ತು. ಒಬ್ಬನು ಇದು ದಕ್ಷ ಅವರು ಪ್ರಜಾಪತಿ, ಅವನು ತನ್ನ 10,000 ಮಕ್ಕಳನ್ನು ಪ್ರಪ್ರಥಮವಾಗಿ ಅವನು ತಪಸ್ಸು ಮಾಡ್ಲಿಕ್ಕೆ ಕಳಿಸ್ತಾನೆ. ಆವಾಗ ನಾರದ ಮುನಿಗಳು ಬಂದು ಒಂದು ರಿಡಲ್ ಅನ್ನು ಹೇಳಿ ಬಿಡ್ತಾರೆ. ಆವಾಗ ಏನು, ಎಲ್ಲ 10,000 ಮಕ್ಕಳು ಅವರು ಸನ್ಯಾಸಿಗಳಾಗಿ ಬಿಡ್ತಾರೆ. ದಕ್ಷ ಪ್ರಜಾಪತಿಗೆ ಸಿಟ್ಟು ಬರ್ತದೆ, ಆದ್ರೆ ಅವ್ರು ಏನು ಹೇಳುವುದಿಲ್ಲ ನಾರದ ಮುನಿಗಳಿಗೆ. ಮತ್ತೆ 1,000 ಮಕ್ಕಳನ್ನು ಮಾಡಿ ಅವರನ್ನು ಸಹ ತಪಸ್ಸು ಮಾಡ್ಲಿಕ್ಕೆ ಕಳಿಸ್ತಾನೆ. ಆವಾಗ ನಾರದ ಮುನಿಗಳು ಮತ್ತೆ ಬಂದು ಏನ್ ಹೇಳ್ತಾರೆ,
ನಿಮಗೆ ನಿಮ್ಮ ಅಣ್ಣಂದಿರು ಏನು ಮಾಡಿದ್ದಾರೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಹೌದು, ಅವರು ದೊಡ್ಡ ವೈರಾಗಿಗಳಾಗಿ ಸನ್ಯಾಸಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಆವಾಗ ನಾರದ ಮುನಿಗಳು ಏನು ಹೇಳ್ತಾರೆ? ನಿಮ್ಮ ಅಣ್ಣಂದಿರು ಹಿಡಿದಿರುವ ಮಾರ್ಗವನ್ನು ನೀವು ಪಾಲನೆ ಮಾಡಿ ಅಂತ. ಆವಾಗ ಇವರು 1,000 ಇವರು ಮಕ್ಕಳು ಸಹ ಅವರು ಸನ್ಯಾಸಿಗಳಾಗ್ತಾರೆ. ಆವಾಗ ದಕ್ಷ ಪ್ರಜಾಪತಿಗೆ ತುಂಬಾ ಸಿಟ್ಟು ಬಂದು ಏನ್ ಹೇಳ್ತಾನೆ? ನಾರದ ಮುನಿಗೆ ಬಂದು, ಭೌತಿಕ ಈ ಎಂಜಾಯ್ಮೆಂಟ್ ಇದನ್ನು ಅನುಭವ ಮಾಡದೆ ಒಬ್ಬನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ನೀನು ಬಲೋತ್ಪಾದಿತ ರೀತಿಯಲ್ಲಿ ಅವರನ್ನು ಸನ್ಯಾಸಿಯನ್ನಾಗೆ ಮಾಡ್ತಾ ಇದ್ದೀಯಾ, ಇದು ತಪ್ಪು ಅಂತ ನಾರದ ಮುನಿಗಳಿಗೆ ದಕ್ಷ ಹೇಳ್ತಾನೆ. ಆದರೆ ಇದು ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ. ಯಾಕಂದ್ರೆ ನಾವು ಅರ್ಥ ಮಾಡ್ಕೊಂಡ್ವಿ 4 ರೀತಿಯ ಕ್ಯಾಟಗರಿ ಇರ್ತಾರೆ. ಕೆಲವರು ಬರೇ ಕೇಳುವುದರಿಂದನೇ ಅನುಭವವನ್ನು ಪಡಿತಾರೆ. ಈ ಕೇಳುವುದರಿಂದ ನೋಡುವುದರಿಂದ ಅನುಭವವನ್ನು ಪಡಿತಾರೆ. ಉದಾಹರಣೆಗೆ ಸನ್ಯಾಸಿಗಳು, ಬ್ರಹ್ಮಚಾರಿಗಳು, ಅವರು ಸ್ವಾಧ್ಯಾಯವನ್ನು ಮಾಡ್ತಾರೆ. ಸ್ವಾಧ್ಯಾಯವನ್ನು ಮಾಡಿ ಅವರು ಶಾಸ್ತ್ರಗಳನ್ನು ನೋಡುವುದರಿಂದ ಅಥವಾ ಕೇಳುವುದರಿಂದ ಅವರಿಗೆ ಸಾಕ್ಷಾತ್ಕಾರ ಆಗ್ತದೆ. ಆದ್ರೆ ಕೆಲವು ವ್ಯಕ್ತಿಗಳಿಗೆ ಅಥವಾ ಹೆಚ್ಚಿನ ವ್ಯಕ್ತಿಗಳಿಗೆ ಅನುಭವವನ್ನು ಪಡೆದ ನಂತರವೇ ಸಾಕ್ಷಾತ್ಕಾರ ಆಗ್ತದೆ. ಅದಕ್ಕೆ ಅವರು ಗೃಹಸ್ಥಾಶ್ರಮವನ್ನು ಪಡಿತಾರೆ. ಈಗ ಉದಾಹರಣೆಗೆ ಭೌತಿಕ ಲೋಕ ದುಃಖಾಲಯಂ ಅಶಾಶ್ವತಂ, ಇದು ಎಲ್ರಿಗೂ ಗೊತ್ತಿರ್ತದೆ. ಬುದ್ಧಿವಂತರಾದವರು ತತ್ಕ್ಷಣವೇ ಅದು ಕೇಳುವುದರ ಮೂಲಕ ಅವರು ನಾನು ಇದರಿಂದ ಹೊರಗೆ ಬರಬೇಕು ಅಂತ ಆ ಆಶ್ರಮಗಳನ್ನು ಪಡಿಬಹುದು ವಿತ್ ಡಿಟರ್ಮಿನೇಷನ್. ಆದ್ರೆ ಕೆಲವರಿಗೆ ಅದು ತತ್ಕ್ಷಣವೇ ಸಾಕ್ಷಾತ್ಕಾರ ಆಗದೆ ಇರಬಹುದು. ಆದ್ರಿಂದ ಗೃಹಸ್ಥಾಶ್ರಮವನ್ನು ಪಡೆದು ಅಲ್ಲಿ ತುಂಬಾ ಕೆಲಸಗಳನ್ನು ಮಾಡಿ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿ ಆಮೇಲೆ ಅವರಿಗೆ ಸಾವಧಾನವಾಗಿ ಅವರಿಗೆ ಸಾಕ್ಷಾತ್ಕಾರ ಬರುವ ಸಾಧ್ಯತೆ ಇದೆ. ಸೊ ಆದ್ರಿಂದ ದಕ್ಷ ಪ್ರಜಾಪತಿ ಹೇಳುವುದು ಸಂಪೂರ್ಣ ಸರಿಯೂ ಅಲ್ಲ, ಸಂಪೂರ್ಣ ತಪ್ಪು. ಆದ್ರೆ ಕೆಲವರಿಗೆ ಅದು ಬಲೋತ್ಪಾದಿತ ರೀತಿ ಮತ್ತೆ ಸ್ವಾಭಾವಿಕ ರೀತಿ ಅಂತ. ಬಲೋತ್ಪಾದಿತ ರೀತಿಯಿಂದ ಒಬ್ಬನು ಸಾಕ್ಷಾತ್ಕಾರ ಪಡೆಯದೆ ಇರಬಹುದು. ಆದ್ರೆ ಕೇಳುವುದರಿಂದ ಮತ್ತೆ ನೋಡುವುದರಿಂದ ಕೆಲವೊಮ್ಮೆ ಅನುಭವ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಸಂಪೂರ್ಣವಾಗಿ ಯಾವುದೇ ಒಂದು ಅದನ್ನು ಅನುಭವ ಪಡೆದೇ ಅದರ ಎಕ್ಸ್ಪೀರಿಯನ್ಸ್ ಮೂಲಕ ಹೋಗಿನೇ ಸಾಕ್ಷಾತ್ಕಾರ ಪಡಿಬೇಕು ಅಂತ ಏನು ಇಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಗೃಹಸ್ಥಾಶ್ರಮ ಕೂಡ ಒಂದು ಸೇಕ್ರೆಡ್ ಆಶ್ರಮ. ಇಲ್ಲಿ ಏನು ರೆಗ್ಯುಲೇಟೆಡ್, ಒಬ್ನು ರೆಗ್ಯುಲೇಟೆಡ್ ಆಗಿ ಇಂದ್ರಿಯ ತೃಪ್ತಿಗಳನ್ನು ಮಾಡಬಹುದು. ಆದ್ರೆ ಇಲ್ಲಿಯೂ ಸಹ ಮರಳಿ ಭಗವದ್ಧಾಮಕ್ಕೆ ಹೋಗುವ ಸಾಧ್ಯತೆಗಳು ಇರ್ತದೆ. ಗೃಹಸ್ಥಾಶ್ರಮ ಮತ್ತು ಬ್ರಹ್ಮಚಾರಿ ಆಶ್ರಮ ಎರಡನ್ನು ನೋಡಿದ್ರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ಗಳು, ಬೋಧನೆಗಳು, ಗುರುಗಳು ಬೋಧನೆಗಳನ್ನು ಬೇರೆ ಬೇರೆ ನೀಡಬಹುದು. ಬ್ರಹ್ಮಚಾರಿಗಳಿಗೆ ಗುರುಗಳು ಏನ್ ಹೇಳ್ತಾರೆ? ಡೋಂಟ್ ಮಿಕ್ಸ್ ವಿತ್ ಅಪೋಸಿಟ್ ಸೆಕ್ಸ್, ಬೇರೆ ಸ್ತ್ರೀಯರೊಂದಿಗೆ ಮಿಂಗಲ್ ಆಗ್ಬಾರ್ದು. ಜಾಬ್ಗಳನ್ನು ಮಾಡ್ಬೇಕಂತಿಲ್ಲ, ಸಂಪಾದನೆ ಮಾಡ್ಬೇಕು ಅಂತಿಲ್ಲ. ಗುರುಗಳ ಅಡಿಯಲ್ಲಿ ಆಶ್ರಮದಲ್ಲಿದ್ದು ಸ್ವಾಧ್ಯಾಯ ಮಾಡಿ ಗುರುಗಳ ಸೇವೆಗಳನ್ನು ಬ್ರಹ್ಮಚಾರಿಗಳು ಮಾಡಬಹುದು. ಅದು ಬ್ರಹ್ಮಚಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ಗಳು. ಆದ್ರೆ ಗೃಹಸ್ಥರಿಗೆ ಬೇರೆ ರೀತಿಯ ಇನ್ಸ್ಟ್ರಕ್ಷನ್ಸ್ಗಳು ಸಿಗ್ಬಹುದು. ಏನು ಅಂದ್ರೆ ಗೆಟ್ ಮ್ಯಾರಿಡ್, ಸ್ತ್ರೀಯ ಜೊತೆ ವಾಸ ಮಾಡಬೇಕಾಗ್ತದೆ, ಹೊರಗೆ ಹೋಗಿ ಜಾಬ್ ಅನ್ನು ಪಡಿಬೇಕು, ಹಣ ಸಂಪಾದನೆಯನ್ನು ಮಾಡಬೇಕು, ಮಕ್ಕಳನ್ನು ದೊಡ್ಡವನ್ನಾಗಿ ಮಾಡಬೇಕು. ಸೊ ಬೇರೆ ಬೇರೆ ರೀತಿಯ ಬೋಧನೆಗಳು ಇರಬಹುದು. ಆದ್ರೆ ಇಬ್ಬರ ಗುರಿ ಒಂದೇ, ಏನು? ಮರಳಿ ಭಗವದ್ಧಾಮಕ್ಕೆ ಹೋಗುವುದು. ಸೊ ಅದರಿಂದ ತುಂಬಾ ಪ್ರಮುಖವಾದ ವಿಷಯ ಏನು ಅಂದ್ರೆ, ನಾವು ಯಾವುದೇ ಆಶ್ರಮದಲ್ಲಿ ಇರ್ಲಿ, ಯಾವುದೇ ವರ್ಣದಲ್ಲಿ ಇರ್ಲಿ, ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದ್ರೆ ಯಾವುದು ವಿದ್ಯೆ ಮತ್ತು ಯಾವುದು ಅವಿದ್ಯೆ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಕೃಷ್ಣ ಕಥೆಯನ್ನು ಕೇಳುವುದರಿಂದ, ಸ್ವಾಧ್ಯಾಯ ಮಾಡುವುದರಿಂದ ನಮ್ಗೆ ಜ್ಞಾನ ಸಿಗ್ತದೆ. ಜ್ಞಾನ ಅದು ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಯನ್ನು ನೀಡ್ತದೆ.
ತಿಳುವಳಿಕೆ ತುಂಬಾ ಸ್ಟ್ರಾಂಗ್ ಆದಾಗ ಅದು ನಮಗೆ ಸಾಕ್ಷಾತ್ಕಾರವನ್ನು ನೀಡುತ್ತದೆ. ಸಾಕ್ಷಾತ್ಕಾರ ಜಾಸ್ತಿ ಆದಾಗ ಆಧ್ಯಾತ್ಮಿಕ ಹೈಯರ್ ರಿವಿಲೇಷನ್ಸ್ಗಳು, ಆಂತರಿಕವಾದ ಗೂಢ ವಿಷಯಗಳು ನಮ್ಗೆ ಭಗವಂತ ತಿಳಿಸ್ತಾನೆ. ಸೊ ಆದ್ರಿಂದ ನಾವು ಒಂದು ವಿಷಯ ಅರ್ಥ ಮಾಡ್ಕೊಳ್ಬಹುದು, ಏನು ಅಂದ್ರೆ ಕೆಲವು ಸನ್ಯಾಸಿಗಳು ಸಹ ಗೃಹಸ್ಥರಿಗೆ ಅವರು ಗೃಹಸ್ಥಾಶ್ರಮದ ಬೋಧನೆಗಳನ್ನು ನೀಡಬಹುದು. ಅದು ಹೇಗೆ ಸಾಧ್ಯ ಇದೆ? ಯಾಕೆಂದ್ರೆ ಅವರು ಶಾಸ್ತ್ರಗಳನ್ನು ಕೇಳುವುದರಿಂದ ಅಥವಾ ಓದುವುದರಿಂದ ಅವರು ಸಾಕ್ಷಾತ್ಕಾರ ರಿಯಲೈಸ್ ಮಾಡಿರ್ತಾರೆ. ಮತ್ತೆ ಅವರಿಗೆ ಕನೆಕ್ಷನ್ ವಿತ್ ಪರಮಾತ್ಮನ ಜೊತೆ ಕನೆಕ್ಷನ್ ಇರುವುದರಿಂದ ಅವರು ಈ ರೀತಿ ಇನ್ಸ್ಟ್ರಕ್ಷನ್ಸ್ ಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಅವರಿಗೆ ವಿದ್ಯೆ ಗುರುಗಳ ಮೂಲಕ ಸಿಗ್ತದೆ. ದಿವ್ಯ ಜ್ಞಾನ ಹೃದಯ ಪ್ರಕಾಶಿತ ಹೃದಯದಲ್ಲಿ ಪ್ರಕಾಶಿತವಾಗ್ತದೆ. ಹೇಗೆ? ಗುರುಗಳ ಕೃಪೆಯಿಂದ. ಸೊ ಅದರಿಂದ ಒಂದು ರೀತಿಯಲ್ಲಿ ವಿದ್ಯೆ ಇದೆ, ಇನ್ನೊಂದು ಹ್ಯಾಂಡ್ ಅಲ್ಲಿ ಅವಿದ್ಯೆ ಇದೆ. ನಾವು ಗುರು ಪರಂಪರೆ ಶರಣಾಗಿ ನಾವು ಆ ಕೃಷ್ಣ ಕಥೆಯನ್ನು ಕೇಳುವುದು ಅಥವಾ ಆಧ್ಯಾತ್ಮಿಕ ಜ್ಞಾನವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ನಮಗೆ ವಿದ್ಯೆ, ಆಧ್ಯಾತ್ಮಿಕ ವಿದ್ಯೆ ಸಿಗ್ತದೆ. ಸೊ ಅದಕ್ಕಾಗಿ ಬ್ರಹ್ಮಚಾರಿಗಳು ಏನು ಮಾಡ್ತಾರೆ, ಅವರು ಜನರಲಿ ಸ್ಟಡಿ ಹವರ್ಸ್ ಅಂತ 2 hours ಆಫ್ ಸ್ಟಡಿ, ಸ್ವಾಧ್ಯಾಯಗಳನ್ನು ಮಾಡುವುದು, ಇದರ ಮೇಲೆ ಫೋಕಸ್ ಮಾಡ್ತಾರೆ. ಸೊ ಆ ರೀತಿ ಮಾಡಿ ಗುರುಗಳ ಇದ್ರ ಇನ್ಸ್ಟ್ರಕ್ಷನ್ಸ್ ಅಡಿಯಲ್ಲಿ ಟ್ರೈನಿಂಗ್ಸ್ ಗಳನ್ನು ಅವರು ಪಡಿತಾರೆ. ಅದೇ ಗೃಹಸ್ಥರು ಏನ್ ಮಾಡ್ತಾರೆ, ರೆಗ್ಯುಲೇಟೆಡ್ ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರಿಯ ತೃಪ್ತಿಗಳನ್ನು ರೆಗ್ಯುಲೇಟೆಡ್ ವೇಯಲ್ಲಿ ಮಾಡ್ತಾರೆ. ಆದ್ರೆ ಅವರೂ ಸಹ ತಮ್ಮ ಜೀವನವನ್ನು ಸೇವೆಗಾಗಿ ಮುಡುಪಾಗಿಡ್ತಾರೆ. ಅವರು ಸಹ ಭಾಗವತ ಶ್ರವಣ ಮಾಡ್ತಾರೆ, ಮತ್ತೆ ಕೃಷ್ಣ ಕಥೆಯನ್ನು ಕೇಳ್ತಾರೆ. ಅವರಿಗೂ ಸಹ ಆ ರೀತಿಯಲ್ಲಿ ಸಾಕ್ಷಾತ್ಕಾರ ಬರ್ತದೆ. ಸೊ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರಂದ್ರೆ, ಬರೇ ಬುಕ್ಕಿಶ್ ನಾಲೆಡ್ಜ್ ಓದುವುದರಿಂದ ವಿದೌಟ್ ಏನು ಬುಕ್ಕಿಶ್ ನಾಲೆಡ್ಜ್ ವಿದೌಟ್ ರಿಯಲೈಸೇಷನ್, ಸಾಕ್ಷಾತ್ಕಾರ ಇಲ್ಲದೆ ಬರೇ ಪುಸ್ತಕಗಳನ್ನು ಓದಿ ದೊಡ್ಡ ದೊಡ್ಡ ಶ್ಲೋಕಗಳನ್ನು ಕೋಟ್ ಮಾಡುವುದು, ಇದರಿಂದ ಒಬ್ಬನು ಅಡ್ವಾನ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ನಮಗೆ ಗೊತ್ತು, ಏನು ಒಂದು ಸ್ಟೋರಿ ನಾವು ಹಿಂದೆ ಸಹ ಇದನ್ನು ಕೇಳಿದ್ವಿ, ಪರಮಾರ್ಥ ಗುರು ಅಂತ. ಅವನು ಏನ್ ಮಾಡ್ತಾನೆ, ಒಬ್ಬ ಗುರುವಿಗೆ ಒಬ್ಬ ಶಿಷ್ಯ ಇರ್ತಾನೆ. ಆ ಶಿಷ್ಯ ಮತ್ತೆ ಗುರು ಬೇರೆ ಊರಿಗೆ ಹೋಗ್ತಾ ಇರ್ಬೇಕಾದ್ರೆ ಗುರು ಮುಂದೆ ಹೋಗ್ತಾ ಇರ್ತಾನೆ ಒಂದು ಕುದುರೆಯ ಮೇಲೆ, ಶಿಷ್ಯ ಹಿಂದೆ ಕುದುರೆಯ ಮೇಲೆ ಹೋಗ್ತಾ ಇರ್ತಾನೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಗುರುವಿನ ಆ ಲಗೇಜ್ ಕೆಳಗೆ ಬೀಳ್ತದೆ. ಕೆಳಗೆ ಬಿದ್ದಾಗ ಶಿಷ್ಯ ಅವನೇನು ನೋಡ್ತಾನೆ, ಆದ್ರೆ ಅವನು ಸುಮ್ನೆ ಕುದುರೆಯಲ್ಲಿ ಮುಂದೆ ಹೋಗ್ತಾ ಇರ್ತಾನೆ. ಸ್ವಲ್ಪ ಮುಂದೆ ಹೋದ ನಂತರ ಗುರು ನೋಡ್ತಾನೆ, ನನ್ನ ಲಗೇಜ್ ಇಲ್ಲ. ಅವನ್ ಶಿಷ್ಯನ ಹತ್ರ ಕೇಳ್ತಾನೆ, ಎಲ್ಲಿ ನನ್ನ ಲಗೇಜ್ ಅಂತ. ಆವಾಗ ಶಿಷ್ಯ ಏನ್ ಹೇಳ್ತಾನೆ, ಅದು 1-2 ಕಿಲೋಮೀಟರ್ ಹಿಂದ್ಗಡೆ ಬಿತ್ತು, ಅದು ಕೆಳಗೆ ಬಿತ್ತು, ನಾನ್ ನೋಡಿದೆ ಅಂತ. ಆವಾಗ ಗುರು ಹೇಳ್ತಾನೆ, ನೀನ್ ಬಿದ್ದಿದೆ ಆದ್ರೆ ನೀ ಯಾಕೆ ಅದನ್ನು ಎತ್ತಲಿಕ್ಕೆ ಹೋಗ್ಲಿಲ್ಲ ಅಂತ ಕೇಳ್ತಾನೆ. ಆವಾಗ ಶಿಷ್ಯ ಏನ್ ಹೇಳ್ತಾನೆ, ನೀವು ನನಗೆ ಅದನ್ನು ಕಲಿಸ್ಲೇ ಇಲ್ಲ, ನೀವು ನಿಮ್ಮ ಇನ್ಸ್ಟ್ರಕ್ಷನ್ಸ್ ಬೋಧನೆಯಲ್ಲಿ ಅದು ಇರ್ಲೇ ಇಲ್ಲ, ಲಗೇಜ್ ಬಿದ್ರೆ ನಾನು ಎತ್ತಬೇಕು ಅಂತ ನೀವು ಯಾವಾಗ್ಲೂ ನನ್ಗೆ ಹೇಳಿಲ್ಲ ಅಂತ ಹೇಳ್ತಾನೆ ಶಿಷ್ಯ. ಆವಾಗ ಗುರು ಹೇಳ್ತಾನೆ, ಎಂತ ನನ್ಗೆ ಶಿಷ್ಯ ಸಿಕ್ಕಿದಾನೆ ಅಂತ. ಆವಾಗ ಗುರು ಏನ್ ಹೇಳ್ತಾನೆ, ಕುದುರೆಯಿಂದ ಏನು ಬಿದ್ರು ಸಹ ನೀನು ಎತ್ತಬೇಕು ಅಂತ ಹೇಳ್ತಾನೆ. ಆವಾಗ ಆಯ್ತು ಗುರುಗಳೇ, ಯಾವ ವಸ್ತುಗಳು ಕುದುರೆಯಿಂದ ಬಿದ್ರೆ ನಾನು ಎತ್ತಬೇಕು ಅಂತ ಶಿಷ್ಯ ಕೇಳ್ತಾನೆ. ಆವಾಗ ಗುರುಗಳು ಎಲ್ಲ ಲಿಸ್ಟ್ ಮಾಡಿ ಕೊಡ್ತಾರೆ. ಲಿಸ್ಟಲ್ಲಿ ದೊಡ್ಡ ಲಿಸ್ಟ್ ಕೊಟ್ಟು, ಇದೆಲ್ಲ ಕುದುರೆಯಿಂದ ಬಿದ್ರೆ ನೀನು ಇದನ್ನು ಎತ್ತಬೇಕು ಅಂತ. ಆಯ್ತು ಅಂತ ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಮುಂದೆ ಹೋದಾಗ ಆ ಕುದುರೆ ಗುರುಗಳನ್ನು ಸ್ವಲ್ಪ ಎತ್ತಿ ಆಚೆ ಹಾಕಿ ಬಿಡ್ತದೆ, ಗುರುಗಳು ಬಿದ್ದು ಬಿಡ್ತಾರೆ. ಆದ್ರೆ ಶಿಷ್ಯ ಕುದುರೆಯಿಂದ ಮುಂದೆ ಹೋಗ್ತಾ ಇರ್ತಾನೆ.
ಅವಾಗ ಗುರುಗಳು ಶಿಷ್ಯನಿಗೆ ಹೇಳ್ತಾರೆ, ಏ ಶಿಷ್ಯ ನಿಲ್ಲು, ಏನು ನನ್ನನ್ನು ಎತ್ತು, ಇಲ್ಲಿ ನಾನು ಬಿದ್ದಿದ್ದೇನೆ, ನನಗೆ ನೋವಾಗ್ತಾ ಇದೆ, ಕೈ ಕಾಲು ನೋವಾಗ್ತಾ ಇದೆ ಅಂತ. ಅವಾಗ ಶಿಷ್ಯ ಏನು ಹೇಳ್ತಾನೆ, ಆ, ಗುರುಗಳೇ ಈ ನೀವು ಕೊಟ್ಟಿರೋ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿಲ್ಲ ಅಂತ ಹೇಳ್ತಾನೆ. ಗುರುವಿಗೆ ಅನ್ನಿಸ್ತದೆ, ಎಂತ ನಮ್ಮನೆ ಶಿಷ್ಯ ಸಿಕ್ಕಿ ಬಿಟ್ಟಿದ್ದಾನೆ, ಲಿಸ್ಟ್ ಅಲ್ಲಿ ನನ್ನ ಹೆಸರಿಲ್ಲ ಅಂತ ನನ್ನನ್ನು ಎತ್ತಲಿಲ್ಲ, ಅಯ್ಯೋ ನನ್ನನ್ನು ಬೇಗ ಎತ್ತು ಅಂತ. ಅವಾಗ ಶಿಷ್ಯ ಬಂದು ಎತ್ತುತ್ತಾನೆ. ಆವಾಗ ಶಿಷ್ಯ ಕೇಳ್ತಾನೆ, ನಾನು ಯಾವ ಯಾವ ವಿಷಯವನ್ನು ಎತ್ತಬೇಕು? ನೀನು ಏನು ಬಿದ್ರೂ ಸಹ ಎತ್ತಬೇಕು ಅಮೂಲ್ಯವಾದ ವಿಷಯವನ್ನು, ನೀನು ನಿನ್ನ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡು ಅಂತ ಹೇಳ್ತಾರೆ. ಆಯ್ತು ಗುರುಗಳೇ, ಏನನ್ನು ಬಿದ್ರೂ ಎತ್ಬೇಕಂತ ಗುರುಗಳು ಹೇಳಿದ್ದಾರೆ ಅಂತ. ಅವಾಗೇನ ಸ್ವಲ್ಪ ದೂರ ಹೋದಾಗ ಕುದುರೆ ಮಲವನ್ನು ವಿಸರ್ಜನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದೆ. ಆ ಶಿಷ್ಯ ಹೋಗಿ ಬ್ಯಾಗ್ ಅಲ್ಲಿ ಆ ಮಲವನ್ನು ಹಿಡಿತಾನೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಹೋಗಿ ಗುರುಗಳ ಹತ್ರ ಹೇಳ್ತಾನೆ, ಗುರುಗಳೇ ನೀವು ಏನು ಬಿದ್ರು, ಕುದುರೆಯಿಂದ ಏನು ಬಿದ್ರು ಹಿಡಿಬೇಕು ಅಂತ ಹೇಳಿದ್ರಿ, ನಾನು ಅದ್ ಮಲ ಮಾಡ್ಬೇಕಾದ್ರೆ ನಾನು ಅದನ್ನ ಹಿಡ್ದಿದ್ದೇನೆ ಅಂತ ಹೇಳ್ತಾರೆ. ಆವಾಗ ಗುರುಗಳಿಗೂ ಇವನು ಈಸ್ ಎ ಕ್ರೇಜಿ ಫೆಲೋ, ಈ ನನ್ನ ಶಿಷ್ಯ ಬರೇ ಬುದ್ದು, ಏನು ಅರ್ಥ ಆಗುದಿಲ್ಲ ಅವನಿಗೆ ಅಂತ. ಸೊ ಈ ಸ್ಟೋರಿ ಏನು, ಪರಮಾರ್ಥ ಗುರು. ಇದು ಏನು ಅಂದ್ರೆ ಶಿಷ್ಯ ಸೂಪರ್ಫಿಷಿಯಲ್, ಮೇಲೆ ಮೇಲೆ ಪದರಿನಲ್ಲೇ, ಆ ಮೇಲಿನ ಸ್ತರದಲ್ಲಿ ಅವನು ಗುರುಗಳ ಇನ್ಸ್ಟ್ರಕ್ಷನ್ಸ್ ಗಳನ್ನು ಪಾಲನೆ ಮಾಡ್ತಾ ಇದ್ದಾನೆ. ಅವನು ನಿಜವಾದ ಸಾರ ಏನು, ಶಿಷ್ಯ ಗುರುಗಳು ಹೇಳಿರುವ ಬೋಧನೆಯ ಸಾರ ಏನು, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಅವನು ಮಾಡ್ತಾ ಇಲ್ಲ. ಸೊ ಅದೇ ಪರಮಾರ್ಥ ಗುರು. ಸೊ ಯೂಸ್ ಯುವರ್ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಬೇಕು. ಇನ್ನೊಂದು ಸ್ಟೋರಿ ಇದೆ, ಏನು, ಇಸ್ಕಾನ್ ಟೆಂಪಲ್, ಎರಡು ಟೆಂಪಲ್ ಇರ್ತದೆ ಒಂದು ಸಿಟಿಯಲ್ಲಿ. ಇನ್ನೊಂದು ಟೆಂಪಲ್ಗೆ ಹೋಗ್ಬೇಕಾದ್ರೆ ಜನರಲಿ ಇವರು ಒಂದು ರೂಲ್ಸ್ ಪಾಲಿಸಿ ಅಂತ ಮಾಡಿದ್ರು. ಏನು ಪಾಲಿಸಿ? ಎರಡು ಕಾರ್ ಇರ್ತದೆ, ಬ್ರಹ್ಮಚಾರಿಗಳು ಎಲ್ಲ ಒಂದು ಕಾರಲ್ಲಿ ಹೋಗ್ಬೇಕು, ಮಾತಾಜೀಸ್ಗಳು ಮಕ್ಕಳು ಎಲ್ಲ ಇನ್ನೊಂದು ಕಾರಲ್ಲಿ ಹೋಗ್ಬೇಕು ಅಂತ. ಆಯ್ತು, ಒಂದು ಸಲ ಇದು ಪ್ರತಿ ಸಲ ಅದೇ ರೀತಿ ನಡೀತಾ ಇರ್ತದೆ, ಬ್ರಹ್ಮಚಾರಿಗಳು ಒಂದು ಕಾರಲ್ಲಿ, ಮಾತಾಜೀಸ್ಗಳು ಒಂದು ಕಾರಲ್ಲಿ. ಒಂದು ಸಲ ಒಬ್ಬ ಬ್ರಹ್ಮಚಾರಿಯ ಗ್ರ್ಯಾಂಡ್ ಮದರ್, ಅಜ್ಜಿ, ಅವ್ರಿಗೆ 85 ಇಯರ್ಸ್, 82 95 ಇಯರ್ಸ್ ಆಗಿರ್ತದೆ. ಹೀಗೆ ಕೋಲನ್ನು ಹಿಡಿದು ಮೈ ಎಲ್ಲ ನಡುತ್ತಾ ಇರ್ತದೆ. ಅವರ ಇದು ಹಲ್ಲೆಲ್ಲ ಉದ್ರಿ ಹೋಗಿದೆ, ಇಲ್ಲಿ ಫುಲ್ ಚರ್ಮ ಎಲ್ಲ ನೆರೆಗಟ್ಟಿ, ಈ ರೀತಿ ಫುಲ್ ಅಜ್ಜಿ ತರ. ಅವರನ್ನು ಇವರು ಸೀನಿಯರ್ ಬ್ರಹ್ಮಚಾರಿಗಳು ಮುಂದೆ ಡ್ರೈವರ್ ಸೀಟ್ ಹತ್ರ ಕೂರಿಸ್ತಾರೆ. ಆಮೇಲೆ ಎಲ್ಲ ಬ್ರಹ್ಮಚಾರಿಗಳಿಗೆ ಹೇಳ್ತಾರೆ, ನೀವೆಲ್ಲ ಬ್ರಹ್ಮಚಾರಿಗಳು ಹತ್ತಿ ಹತ್ತಿ ಅಂತ. ಆವಾಗ ಒಬ್ಬ ಬ್ರಹ್ಮಚಾರಿ ಏನ್ ಹೇಳ್ತಾನೆ, ಪ್ರಭುಜಿ ನಾನು ಹತ್ತುದಿಲ್ಲ, ಇದು ಪಾಲಿಸಿಯ ಎಗೇನ್ಸ್ಟ್, ಯಾಕೆಂದ್ರೆ ನಮ್ಮ ಜೀಪಲ್ಲಿ, ನಮ್ಮ ವ್ಯಾನ್ ಅಲ್ಲಿ ಮಾತಾಜಿ ಕೂತಿದ್ದಾರೆ, ನಾನು ಹತ್ತುದಿಲ್ಲ ಅಂತ ಹೇಳ್ತಾರೆ. ಸೊ ಆ ಬ್ರಹ್ಮಚಾರಿ ಅವನಿಗೆ ನಿಜವಾಗಿ ಅವನು ಸಾರವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಏನಂದ್ರೆ ಸಣ್ಣ ರೂಲ್ ಅನ್ನು ನಾವು ಗ್ರೇಟರ್ ಪರ್ಪಸ್, ಹೈಯರ್ ಪರ್ಪಸ್ಗಾಗಿ ನಾವು ಬ್ರೇಕ್ ಮಾಡಬಹುದು ಅಂತ. ನಿಜವಾಗಿ ಯಾತಕ್ಕಾಗಿ ಮಾತಾಜಿ ಅವರನ್ನು ಮತ್ತೆ ಬ್ರಹ್ಮಚಾರಿಗಳನ್ನು ಬೇರೆ ಬೇರೆ ವ್ಯಾನ್ ಅಲ್ಲಿ ಕಳಿಸ್ತಾ ಇದ್ರು, ಅದರ ನಿಜವಾದ ಸಾರ ಏನು, ಅದನ್ನು ಆ ಬ್ರಹ್ಮಚಾರಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಫ್ರೀ ಮಿಕ್ಸ್ ಆದ್ರೆ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ಇದೆ ಅಂತ. ಆದ್ರೆ ಆ ಅಜ್ಜಿ ಎದುರು ಡ್ರೈವರ್ ಸೀಟ್ ಹತ್ರ ಕೂತ್ಕೊಂಡ್ರೆ ಏನಾದ್ರೂ ಡಿಸ್ಟರ್ಬ್ ಆಗುವ ಸಾಧ್ಯತೆ ಇದೆಯೋ ಇಲ್ಲೋ? ಇಲ್ಲ. ಆದ್ರೀತ ಆ ಬ್ರಹ್ಮಚಾರಿ ನಿಜವಾದ ರೂಲ್ಸಿನ ಸಾರವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹೇಳುವ ತಾತ್ಪರ್ಯ ಏನು ಅಂದ್ರೆ, ನಾವು ಕೆಲವೊಮ್ಮೆ ಶಾಸ್ತ್ರಗಳನ್ನು ಸರಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಜೀವನದಲ್ಲಿ. ಸೊ ಎಷ್ಟೊಂದು ವಿಷಯಗಳು, ಉದಾಹರಣೆಗೆ ಕೆಲವರು ಕೇಳ್ಬೋದು, ಪ್ರಭುಜಿಗಳೇ ಹೇಳಿ, ಎಲ್ಲಿ ಟಿವಿ, ಭಗವದ್ಗೀತೆ ಎಲ್ಲಿ ಕೃಷ್ಣ ಹೇಳಿದಾನೆ ಟಿವಿಯನ್ನು ನೋಡಬಾರ್ದು ಅಂತ? ಎಲ್ಲಿಯಾದ್ರೂ ಯಾವ್ದಾದ್ರು ಶ್ಲೋಕ ಇದೆಯಾ ನಾವು ಟಿವಿಯನ್ನು ನೋಡಬಾರ್ದು ಅಂತ? ಈ ರೀತಿ ಕೆಲವರು ಚಾಲೆಂಜ್ ಮಾಡ್ತಾರೆ. ಅವಾಗ ನಾವು ಏನನ್ನು ಹೇಳ್ಬೋದು? ಕೃಷ್ಣ ಏನ್ ಹೇಳಿದಾನೆ ಭಗವದ್ಗೀತೆಯಲ್ಲಿ? ಧ್ಯಾಯತೋ ವಿಷಯಾನ್ ಪುಂಸಾಂ ಸಂಗಸ್ತೇಷು ಭಜಾಯತೆ, ಸಂಗಾತ್ ಸಂಜಯತೆ ಕಾಮ, ಕಾಮ ಕ್ರೋಧೋಭಿಜಾಯತೆ. ಸೊ ಕ್ಲಿಯರ್ ಆಗಿ ಕೃಷ್ಣ ಏನ್ ಹೇಳ್ತಾನೆ? ಧ್ಯಾಯತೋ ವಿಷಯಾನ್ ಪುಂಸಾಂ,
ಈ ಮನಸ್ಸು ಇಂದ್ರಿಯ ವಸ್ತುಗಳ ಮೇಲೆ ಕೇಂದ್ರೀಕೃತ ಮಾಡಿದಾಗ ಕಾಮ ಹುಟ್ಟುತ್ತದೆ. ಟಿವಿ ಎಲ್ಲ ಇಂದ್ರಿಯ ವಸ್ತುಗಳ ಬಗ್ಗೆ ಹೈಲೈಟ್ ಮಾಡ್ತದೆ. ಸೊ ಅದರಿಂದ ಅದು ಕಾಮವನ್ನು ಹುಟ್ಟಿಸ್ತದೆ. ದಿಸ್ ಇಸ್ ದ ಶ್ಲೋಕ. ಸೊ ಯಾರು ಈ ರೀತಿ ಶಾಸ್ತ್ರಗಳನ್ನು ನಮ್ಮ ಬೇರೆ ಬೇರೆ ಜೀವನದ ಸನ್ನಿವೇಶಗಳಲ್ಲಿ ಸರಿಯಾಗಿ ಅಪ್ಲೈ ಮಾಡ್ತಾನೆ, ಅವನು ಎಲ್ಲವನ್ನು ಶಾಸ್ತ್ರ ಚಕ್ಷು ಅಥವಾ ದಿವ್ಯ ಚಕ್ಷುವಿನಿಂದ ನೋಡ್ತಾನೆ. ಆದ್ರೆ ಕೆಲವರು ಕನಿಷ್ಠ ಅಧಿಕಾರಿಗಳು ಅಥವಾ ಈ ಮೆಟೀರಿಯಲಿಸ್ಟಿಕ್ ಪೀಪಲ್, ಅವರಿಗೆ ಶಾಸ್ತ್ರವನ್ನು ಸರಿಯಾಗಿ ನೋಡಲಿಕ್ಕಾಗುದಿಲ್ಲ. ಅವ್ರು ಕೆಲವೊಮ್ಮೆ ರೂಲ್ಸ್ ಗಳನ್ನು ಈ ರೀತಿ ಪದರಿನ ಮೇಲೆ ಸರ್ಫೇಸ್ ಲೆವೆಲ್, ಮೇಲಿನ ಪದರದ ಮೇಲೆ ಇದ್ದ ಹಾಗೆ ಸರ್ಫೇಸ್ ಅಲ್ಲಿ ಮಾತ್ರ ನೋಡಿ, ಗೋಯಿಂಗ್ ಡೀಪ್, ಆಳವಾಗಿ ನೋಡುವಂತ ಸಾಮರ್ಥ್ಯ ಅವರಿಗೆ ಇಲ್ಲದೆ ಇರಬಹುದು. ಸೊ ಆದ್ರಿಂದ ಹೇಳುವ ತಾತ್ಪರ್ಯ ಏನು ಅಂದ್ರೆ, ದೇಶ ಕಾಲ ಪಾತ್ರ ಇದರ ಪ್ರಕಾರ ನಾವು ಶಾಸ್ತ್ರ ಚಕ್ಷುವಿನಿಂದ ಯಾವುದು ವಿದ್ಯೆ ಯಾವುದು ಅವಿದ್ಯೆ ಇದನ್ನು ನಾವು ನೋಡ್ಬೇಕು. ಸೊ ಅದಕ್ಕೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾರಾದ್ರೂ ಓದ್ತೀರಾ ಈಗ ನೆಕ್ಸ್ಟ್ ಪ್ಯಾರಾ? ವಿದ್ಯೆ ಅಥವಾ ಹಾ ಮಾತಾಜಿ ಓದಿ. ಪ್ರಭು ಎಷ್ಟನೇ ಇದು ನಿಮ್ಮ ಹತ್ರ? 50ನೇ ಪೇಜ್, ವಿದ್ಯೆಯ ಅಥವಾ ದಿವ್ಯಜ್ಞಾನದ ಮಂತ್ರ 11. ಅದರಲ್ಲಿ ವಿದ್ಯೆಯ ಅಥವಾ ದಿವ್ಯಜ್ಞಾನದ ಸಂಸ್ಕೃತಿ ಮಾನವನಿಗೆ ಅತ್ಯವಶ್ಯಕ. ಹರೇ ಕೃಷ್ಣ. ಹರೇ ಕೃಷ್ಣ. ವಿದ್ಯೆಯ ಅಥವಾ ದಿವ್ಯ ಜ್ಞಾನದ ಸಂಸ್ಕೃತಿ ಮಾನವನಿಗೆ ಅತ್ಯವಶ್ಯಕ. ರೋಗಗ್ರಸ್ತ ಐಹಿಕ ಪರಿಸ್ಥಿತಿಯಲ್ಲಿ ಇಂದ್ರಿಯ ಸುಖವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಈ ದೈಹಿಕ ಸ್ಥಿತಿಯಲ್ಲಿ ಅನಿರ್ಬಂಧಿತವಾದ ಇಂದ್ರಿಯ ಸುಖ ಅಜ್ಞಾನ ಮತ್ತು ಮರಣಗಳ ಮಾರ್ಗ. ಜೀವಿಗಳು ಆಧ್ಯಾತ್ಮಿಕ ಜ್ಞಾನರಹಿತರಲ್ಲ. ಪ್ರತಿಯೊಂದು ಜೀವಿಗೂ ತನ್ನ ಮೂಲಭೂತವಾದ ಆಧ್ಯಾತ್ಮಿಕ ರೂಪದಲ್ಲಿ ಎಲ್ಲಾ ಜ್ಞಾನವೂ ಇದೆ. ಈಗ ಅದು ದೇಹ ಮತ್ತು ಮನಸ್ಸುಗಳಿಂದ ಆಚ್ಛಾದಿತವಾಗಿ ಭೌತ ರೂಪದ್ದಾಗಿದೆ. ಐಹಿಕ ಬುದ್ಧಿಯ ಚಟುವಟಿಕೆಗಳು ಆಧ್ಯಾತ್ಮಿಕ ಲೀಲೆಗಳ ವಿಕೃತ ಪ್ರತಿಬಿಂಬಗಳು. ಚೇತನಾತ್ಮವು ಅದರ ರೋಗಗ್ರಸ್ತ ಸ್ಥಿತಿಯಲ್ಲಿ ಭೌತಿಕ ಹೊದಿಕೆಯಡಿಯಲ್ಲಿ ಐಹಿಕ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿರುತ್ತದೆ. ನಿಜವಾದ ಇಂದ್ರಿಯ ಸುಖ ಲಭ್ಯವಾಗುವುದು ಐಹಿಕ ಸುಖವಾದ ಕಾಯಿಲೆ ಹೋದಾಗ ಮಾತ್ರ. ಐಹಿಕ ಮಾಲಿನ್ಯವಿಲ್ಲದ ನಮ್ಮ ನೈಜ ಆಧ್ಯಾತ್ಮಿಕ ಸ್ವರೂಪದಲ್ಲಿ ಮಾತ್ರ ಪರಿಶುದ್ಧವಾದ ಇಂದ್ರಿಯ ಸುಖ ಸಾಧ್ಯ. ಮಾನವ ಜನ್ಮದ ವಿಕೃತ ಇಂದ್ರಿಯ ಸುಖ ಸಾಧನೆಯಲ್ಲ. ಐಹಿಕ ಕಾಯಿಲೆಯನ್ನು ವಾಸಿ ಮಾಡಿಕೊಳ್ಳಲು ಒಬ್ಬನು ಕಾತರನಾಗಿರಬೇಕು. ಐಹಿಕ ಕಾಯಿಲೆ ಬಿಗಡಾಯಿಸುವುದು ವಿದ್ಯೆಯ ಲಕ್ಷಣವಲ್ಲ, ಅದು ಅವಿದ್ಯೆಯು ಅಜ್ಞಾನದ ಲಕ್ಷಣ. ದೇಹಾರೋಗ್ಯ ಸರಿ ಹೋದಾಗ ಜ್ವರವು 105 ಡಿಗ್ರಿಯಿಂದ 107 ಡಿಗ್ರಿಗೆ ಏರಬಾರದು. ನಾರ್ಮಲ್ ಸಹಜ ತಾಪವಾದ 98.6ಕ್ಕೆ ಇಳಿಯಬೇಕು. ಅದು ಮಾನವ ಜನ್ಮದ ಗುರಿಯಾಗಿರಬೇಕು. ಐಹಿಕ ನಾಗರಿಕೆ ಆಧುನಿಕ ಪ್ರವೃತ್ತಿಯು ಐಹಿಕ ಪರಿಸ್ಥಿತಿಯ ಜ್ವರ ತಾಪವನ್ನು ಹೆಚ್ಚಿಸುವುದೇ ಆಗಿದೆ. ಇದು ಪರಮಾಣು ಶಕ್ತಿಯ ರೂಪದಲ್ಲಿ 107 ಮೂರ್ಖ ರಾಜಕಾರಣಿಗಳು ಯಾವುದೇ ಕ್ಷಣದಲ್ಲಾದರೂ ಈ ಜಗತ್ತು ನಾಶವಾಗಬಹುದು ಎಂದು ಬೊಬ್ಬೆ ಹಾಕುತ್ತಿದ್ದಾರೆ. ಇದು ಐಹಿಕ ಜ್ಞಾನದ ಪ್ರಗತಿ ಫಲ ಮತ್ತು ಅತ್ಯಂತ ಮುಖ್ಯ ಜೀವನ ವಿಧಾನವಾದ ಆಧ್ಯಾತ್ಮಿಕ ಜ್ಞಾನದ ಸಂಸ್ಕೃತವನ್ನು ಮರೆತದ್ದರ ಫಲ. ಸಾವಿಗೆ ನಮ್ಮನ್ನೊಯ್ಯುವ ಈ ಅಪಾಯಕಾರಿ ಮಾರ್ಗವನ್ನು ಅನುಸರಿಸಬಾರದೆಂದು ಇಲ್ಲಿ ಈಶೋಪನಿಷತ್ ಎಚ್ಚರಿಕೆ ನೀಡುತ್ತದೆ. ಬದಲಿಗೆ ಮೃತ್ಯುವಿನ ಕ್ರೂರ ಹಸ್ತಗಳಿಂದ ನಾವು ಬಿಡುಗಡೆ ಹೊಂದಲು ಆಧ್ಯಾತ್ಮಿಕ ಜ್ಞಾನದ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು. ಓದ್ಲಾ ಪ್ರಭು ಮುಂದೆ? ಮುಂದೆ ಓದಿ. ಅಂದರೆ ದೇಹಧಾರಣೆಗೆ ಬೇಕಾದ ಎಲ್ಲಾ ಚಟುವಟಿಕೆಗಳನ್ನು ನಿಲ್ಲಿಸಿ ಬಿಡಬೇಕೆಂದು ಅರ್ಥವಲ್ಲ. ಚಟುವಟಿಕೆಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ.
ಒಂದು ಕಾಯಿಲೆಯನ್ನು ವಾಸಿ ಮಾಡುವಾಗ ದೇಹ ತಾಪವನ್ನು ಪೂರ್ತಿಯಾಗಿ ಇಳಿಸಿ ಬಿಡುವ ಪ್ರಶ್ನೆಯೇ ಇಲ್ಲವೆಂಬಂತೆ ಇದ್ದುದರಲ್ಲಿ ತೃಪ್ತಿ ಪಡಬೇಕು ಎಂಬುದು ಸರಿಯಾದ ಮಾತು. ಆಧ್ಯಾತ್ಮಿಕ ಜ್ಞಾನ ಸಂಪಾದನೆಗೆ ಈ ದೇಹ ಮತ್ತು ಮನಸ್ಸುಗಳು ಅವಶ್ಯಕ. ಆದ್ದರಿಂದ ನಾವು ಗುರಿ ತಲುಪಬೇಕಾದರೆ ದೇಹ ವಸ್ತುಗಳನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳುವುದು ಅವಶ್ಯಕ. ದೇಹದ ತಾಪವನ್ನು ನಾರ್ಮಲ್ ತಾಪವಾದ 108.6 ಡಿಗ್ರಿಗಳಲ್ಲಿಟ್ಟುಕೊಳ್ಳಬೇಕು. ಭಾರತದ ಮಹರ್ಷಿಗಳು, ಸಂತರು ಆಧ್ಯಾತ್ಮಿಕ ಹಾಗೂ ಲೌಕಿಕ ಜ್ಞಾನದ ಸಮತೋಲನದಿಂದ ಇದನ್ನು ಸಾಧಿಸಲು ಪ್ರಯತ್ನಿಸಿದ್ದಾರೆ. ಅವರು ಮಾನವ ಬುದ್ಧಿಯನ್ನು ರೋಗಗ್ರಸ್ತವಾದ ಇಂದ್ರಿಯ ಸುಖಕ್ಕೆ ಬಳಸಿಕೊಳ್ಳಲು ಎಂದೂ ಬಿಟ್ಟಿಲ್ಲ. ಇಂದ್ರಿಯ ಸುಖದತ್ತ ಹೋಲುವ ಮಾನವ ಚಟುವಟಿಕೆಗಳನ್ನು ವೇದಗಳಲ್ಲಿ ಮೋಕ್ಷ ತತ್ವಗಳ ಮೂಲಕ ನಿಯಂತ್ರಿಸಲಾಗಿದೆ. ಈ ಪದ್ಧತಿಯು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳನ್ನು ಬಳಸುತ್ತದೆ. ಆದರೆ ಈಗ ಜನರಿಗೆ ಧರ್ಮದಲ್ಲಾಗಲಿ ಮೋಕ್ಷದಲ್ಲಾಗಲಿ ಆಸಕ್ತಿ ಇಲ್ಲ. ಅವರಿಗೆ ಜೀವನದಲ್ಲಿರುವ ಏಕೈಕ ಗುರಿ ಎಂದರೆ ಇಂದ್ರಿಯ ಸುಖ. ಈ ಗುರಿ ಸಾಧನೆಗಾಗಿ ಅವರು ದುಡ್ಡು ಮಾಡುವ ಯೋಜನೆಯನ್ನು ಹಾಕುತ್ತಾರೆ. ಧರ್ಮವು ಇಂದ್ರಿಯ ಸುಖಕ್ಕೆ ಅವಶ್ಯಕವಾದ ಧನಾರ್ಜನೆಗೆ ನೆರವಾಗುವುದರಿಂದ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಅವಿವೇಕಿಗಳು ಭಾವಿಸುತ್ತಾರೆ. ಹೀಗೆ ಮರಣ ನಂತರ ಸ್ವರ್ಗದಲ್ಲಿ ಇನ್ನಷ್ಟು ಇಂದ್ರಿಯ ಸುಖವನ್ನು ಅನುಭವಿಸಲು ಇನ್ಯಾವುದೋ ಧಾರ್ಮಿಕ ಆಚರಣೆಗಳಿವೆ. ಆದರೆ ಇದು ಮೋಕ್ಷದ ಉದ್ದೇಶವಲ್ಲ. ಧರ್ಮ ಮಾರ್ಗ ಇರುವುದು ಮೋಕ್ಷಕ್ಕಾಗಿ. ದೇಹವನ್ನು ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿ ಇಟ್ಟುಕೊಳ್ಳಲು ದುಡ್ಡು ಮಾಡಬೇಕು. ಮಾನವ ಜೀವನದ ಗುರಿಯಾದ ವಿದ್ಯೆಯನ್ನು, ನಿಜವಾದ ಜ್ಞಾನವನ್ನು ಅರಿಯಲು ಮಾನವನು ದೋಷರಹಿತವಾದ ಮನಸ್ಸಿಟ್ಟುಕೊಂಡ ಆರೋಗ್ಯಕರ ಜೀವನವನ್ನು ಸಾಗಿಸಬೇಕು. ಈ ಮಾನವ ಜನ್ಮವಿರುವುದು ಕತ್ತೆಯ ಹಾಗೆ ದುಡಿಯಲು ಅಲ್ಲ, ಇಂದ್ರಿಯ ಸುಖಕ್ಕಾಗಿ. ಅವಿದ್ಯೆಯನ್ನು ಬೆಳೆಸಿಕೊಳ್ಳಲೂ ಅಲ್ಲ. ವಿದ್ಯೆಯ ಸಾಕು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ತುಂಬಾ ಧನ್ಯವಾದಗಳು. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ತುಂಬಾ ಸುಂದರವಾಗಿ ಹೇಳ್ತಾರೆ, ಏನು ಇಂದ್ರಿಯ ಸುಖ. ಭೌತಿಕ ವ್ಯಕ್ತಿಗಳು ಇಂದ್ರಿಯ ಸುಖಕ್ಕಾಗಿ ಹಾತೊರಿತಾ ಇದ್ದಾರೆ. ಅದಕ್ಕಾಗಿ ಅವರು ಸ್ವರ್ಗ ಲೋಕಕ್ಕೆ ಹೋಗ್ಲಿಕ್ಕೂ ಸಹ ಪ್ರಯತ್ನವನ್ನು ಮಾಡ್ತಾರೆ. ಕರ್ಮಕಾಂಡಗಳನ್ನು ಮಾಡಿ ಅಥವಾ ಜ್ಯೋತಿಸ್ತೋಮ ಹೋಮಗಳನ್ನು ಮಾಡಬಹುದು. ಇದರ ಮೂಲಕ ಸ್ವರ್ಗದಲ್ಲಿ ಹೋಗಿ ಅಲ್ಲಿ ಮರಣಾನಂತರ ಅಪ್ಸರೆಯರ ಜೊತೆ ನಂದನಂದನ ಗಾರ್ಡನ್ ಇದೆ ಅನ್ನ ಸುಖವನ್ನು, ಇಂದ್ರಿಯ ಸುಖವನ್ನು ಅನುಭವಿಸ್ಲಿಕ್ಕೆ ನೋಡ್ತಾರೆ. ಆದ್ರೆ ನಿಜವಾಗಿ ಅದು ಗುರಿ ಅಲ್ಲ. ಇದು ಆಕ್ಚುಲಿ ಶೀಲ ಪ್ರಭುಪಾದ್ರೆ ಏನ್ ಹೇಳ್ತಾ ಇದ್ದಾರೆ, 107 ಡಿಗ್ರಿ ಮರಣ ಜ್ವರ, 107 ಡಿಗ್ರಿ ತಲುಪಿದ್ರೆ ಅವನು ದೇಹವನ್ನು ಬಿಡ್ತಾನೆ. ಆದ್ರೆ ಸಹಜ ಸ್ಥಿತಿ ಯಾವುದು? 98.6 ಡಿಗ್ರಿ. ಇದು ನಿಜವಾದ ನಾರ್ಮಲ್ ತಾಪಮಾನ. ಸೊ ಆದ್ರೆ ಭೌತಿಕ ಸಂಸ್ಕೃತಿ, ಪಾಶ್ಚಾತ್ಯ ಸಂಸ್ಕೃತಿ ಎಲ್ಲ ಹೇಗೆ ಇದೆ ಅಂದ್ರೆ, ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್, ಡಿಫೆಂಡಿಂಗ್, ಆಹಾರ, ನಿದ್ರಾ, ಭಯಮೈತು ನಂಶ್ಚ, ಸಮಾನಮೇತಾತ್ ಪಶುಬೀರ್ ನರಾಣಾಂ. ಸೊ ಈ ಆಹಾರ ಸ್ಟ್ಯಾಂಡರ್ಡ್ಗಳನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನಾಯಿಗಳು ಬೀದಿಯಲ್ಲಿ ತಿನ್ಬಹುದು, ಆದ್ರೆ ಮನುಷ್ಯ 5 ಸ್ಟಾರ್ ಹೋಟೆಲ್, 7 ಸ್ಟಾರ್ ಹೋಟೆಲ್ಗಳನ್ನು ಮಾಡ್ತಾನೆ. ಅಲ್ಲಿ ದೊಡ್ಡ ದೊಡ್ಡ ಕ್ಯುಸಿನ್ಸ್ಗಳು, ದೊಡ್ಡ ದೊಡ್ಡ ಮೆನು, ಇದನ್ನೆಲ್ಲ ಮಾಡಿ ನಾನು ಆಹಾರದಲ್ಲಿ ಒಳ್ಳೆಯ ತಿಂಡಿ ತಿನಸುಗಳನ್ನು ತಿಂದು ನನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ನಾನು ಅದನ್ನು ಹೆಚ್ಚು ಮಾಡಿದ್ದೇನೆ, ನನ್ನ ಸುಖವನ್ನು ಹೆಚ್ಚು ಮಾಡ್ಕೊಂಡಿದ್ದೇನೆ, ಅದೇ ನನ್ನ ಗುರಿ ಅಂತ ಆಲೋಚನೆ ಮಾಡಬಹುದು. ಅಥವಾ ಮೇಟಿಂಗ್ ಅಲ್ಲಿ ಏನು ಎಷ್ಟೊಂದು ಜನ ಈ ಕಾಂಟ್ರಸೆಪ್ಟಿವ್ಸ್ಗಳು ಅಥವಾ ಪಿಲ್ಸ್ ಗಳನ್ನು ಯೂಸ್ ಮಾಡ್ತಾರೆ, ಅಥವಾ ಅನೈತಿಕ ಸಂಬಂಧಗಳನ್ನು ಮಾಡ್ತಾರೆ. ಈ ಮೂಲಕ ಆಲೋಚನೆ ಮಾಡಬಹುದು, ಏನು ನಾಯಿಗಳು ಬೀದಿಯಲ್ಲಿ ಸಂಭೋಗ ಮಾಡ್ಲಿಕ್ಕೆ ನೋಡಿದ್ರೆ ಇವರು ಬೇರೆ ಬೇರೆ ರೀತಿಯಲ್ಲಿ ಅದೇ ಕಾರ್ಯಗಳನ್ನು ಸ್ವಲ್ಪ ಹೆಚ್ಚಿನ ಒಳ್ಳೆಯ ಸ್ತರದಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತ ಆಲೋಚನೆ ಮಾಡಬಹುದು. ಅದೇ ರೀತಿ ಡಿಫೆನ್ಸ್, ರಕ್ಷಣಾ, ಇದು ಏನು ರಕ್ಷಣಾ ಮಂತ್ರಿಗಳು ಇದ್ದಾರೆ, ಅಥವಾ ನಮ್ಮ 50% ದೇಶದ ಆದಾಯ ರಕ್ಷಣಾ ಕಾರ್ಯಗಳಿಗೆ ಮೀಸಲಾಗಿಡ್ತಾರೆ.
ಆಮೇಲೆ ಸ್ಲೀಪಿಂಗ್, ಮಲ್ಕೊಳ್ಳೋದು. ನಾಯಿಗಳು ಬೀದಿಯಲ್ಲಿ ಮಲ್ಕೊಳ್ಬಹುದು. ನಾವು ದೊಡ್ಡ ದೊಡ್ಡ ಬೆಡ್ಗಳಲ್ಲಿ, 5 ಸ್ಟಾರ್ ಹೋಟೆಲ್ಗಳಲ್ಲಿ, ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್ ಮೇಲ್ಗಡೆ ಮಲ್ಕೊಳ್ಬಹುದು. ಆದ್ರೆ ಸಮಾನಮೇತಾತ್ ಪಶುಬೀರ್ನ ರಾಣಂ, ಪಶುಗಳಿಗೂ ಮತ್ತೆ ಮನುಷ್ಯರಿಗೂ ಏನು ವ್ಯತ್ಯಾಸ ಇಲ್ಲ, ಆಸ್ ಲಾಂಗ್ ಆಸ್ ನಾವು ಈ 4 ಕಾರ್ಯಗಳನ್ನು ಮಾಡ್ತಾ ಇದ್ರೆ. ಧರ್ಮೋಹಿತೇಶಾಂ ಅಧಿಕೋ ವಿಶೇಷೋ ಧರ್ಮೇ ಹೀನ ಪಶುಭಿ ಸಮಾನ. ಧರ್ಮ, ನಿಜವಾದ ಧರ್ಮ ಏನು? ಆ ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹೇತಿಕಿ ಅಪ್ರತಿಹತ ಆತ್ಮ ಸುಪ್ರಸೀತತಿ. ಸೊ ಧರ್ಮ ಅರ್ಥ ಕಾಮ ಮೋಕ್ಷ, ಇಲ್ಲಿ ಏನು ಈ ಲಾಸ್ಟ್ ಪ್ಯಾರ ಮಾತಾಜಿ ಓದಿದ್ರು, ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ? ಧರ್ಮ ಅರ್ಥ ಕಾಮ ಮೋಕ್ಷ. ಇದರಲ್ಲಿ ಇದು ವರ್ಣಾಶ್ರಮದಲ್ಲಿ ಇದನ್ನು ಒಬ್ನು ಪಾಲನೆ ಮಾಡ್ತಾನೆ. ಆದ್ರೆ ಪಂಚಮ ಪುರುಷಾರ್ಥ ಇದೆ, ಏನದು? ಕೃಷ್ಣ ಪ್ರೇಮವನ್ನು ಪಡೆಯುವುದು. ಅದು ನಿಜವಾದ ಗೋಲ್ ಆಗಿರ್ಬೇಕು. ಅದು ಬಿಟ್ಟು ನಾನು ಧರ್ಮ ಅರ್ಥ ಕಾಮ ಮಾಡಿ ನಾನು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಅಥವಾ ನನ್ನ ದೊಡ್ಡ ದೊಡ್ಡ ಬಂಗ್ಲೋಗಳನ್ನು ಮಾಡಿದ್ರೆ, ಅಥವಾ ನಾನು US ಗೆ ಹೋಗಿ ನಾನು ಸೆಟಲ್ ಆಗ್ಬಿಟ್ರೆ ನನ್ನ ಜೀವನ ಸಕ್ಸೆಸ್ ಅಂತ ಈ ರೀತಿ ಆಲೋಚನೆ ಮಾಡಿದ್ರೆ ಅದು ಮೂರ್ಖತನ ಆಗ್ತದೆ. ಸೊ ಅದರಿಂದ ಜನರಿಗೆ ಈಗ ಈವನ್ ಧರ್ಮ ಮತ್ತು ಮೋಕ್ಷದಲ್ಲೂ ಸಹ ಆಸಕ್ತಿ ಇಲ್ಲ, ಬರೇ ಕಾಮ ಕಾಮ ಅಂತ ಈ ರೀತಿ ಹೋಗ್ತಾರೆ. ಮತ್ತೆ ಅದಕ್ಕಾಗಿ ಧನಾರ್ಜನೆಯನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಇಲ್ಲಿ ಅದಕ್ಕಾಗಿ ಏನು ಶಿಲಾ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ವೈಷ್ಣವನಾದವನು ಇಂದ್ರಿಯಗಳ ಎಂಜಾಯ್ಮೆಂಟ್ ಅನ್ನು ನಿಲ್ಲಿಸುವುದಿಲ್ಲ. ಬುದ್ಧಿಸ್ಟ್ಗಳು ಏನ್ ಹೇಳ್ತಾರೆ? ಈಗ ಉದಾಹರಣೆಗೆ ನನಗೆ ಹೊಟ್ಟೆ ಸ್ವಲ್ಪ ನೋವಿದೆ, ಹೊಟ್ಟೆ ನೋವಾಗಿದೆ ಅಂತ ಹೇಳಿದ್ರೆ ಬುದ್ಧಿಸ್ಟ್ಗಳು ಏನ್ ಹೇಳ್ತಾರೆ? ನೀವು ತಿನ್ನುವುದನ್ನು ನಿಲ್ಲಿಸಿಬಿಡು, ನೀವು ತಿನ್ಲೇಬೇಡ ಅಂತ. ಇದು ಬುದ್ಧಿಸ್ಟ್ಗಳು ಅಂದ್ರೆ ಯು ಸ್ಟಾಪ್ ದ ಸೆನ್ಸಸ್, ಇದು ಬುದ್ಧಿಸ್ಟ್ಗಳು ಹೇಳುವುದು. ಆದ್ರೆ ಮಾಯಾವಾದಿಗಳು ಏನ್ ಹೇಳ್ತಾರೆ? ನಿನ್ಗೆ ಹೊಟ್ಟೆ ನೋವಾಗಿದ್ಯಾ, ಬರೇ ಅನ್ನವನ್ನು ಮಾತ್ರ ತಿನ್ನು ಅಂತ. ಆದ್ರೆ ಅನ್ನವನ್ನು ಮಾತ್ರ ನಾವು ಎಷ್ಟು ದಿನ ತಿನ್ಲಿಕ್ಕೆ ಆಗ್ತದೆ? ಆದ್ರೆ ವೈಷ್ಣವ ಫಿಲಾಸಫಿ ಏನ್ ಹೇಳ್ತದೆ? ನಿನಗೆ ಹೊಟ್ಟೆ ನೋವಾಗಿದ್ಯಾ, ನಿಜವಾದ ಮೆಡಿಸಿನ್ಸ್ ಅನ್ನು ತೆಗೆದುಕೋ, ಕಷಾಯ ಅಥವಾ ಅದು ಏನು ಚೂರ್ಣ, ಅದನ್ನು ತೆಗೆದುಕೊಂಡು ನಿನ್ನ ಹೊಟ್ಟೆ ನೋವಿನ ಮೂಲವನ್ನು ಪಡೆದು ಅದನ್ನು ಗುಣಪಡಿಸ್ಕೊ, ಆಮೇಲೆ ನೀನು ಒಳ್ಳೆಯ ಪ್ರಸಾದವನ್ನು ತಿನ್ನು. ಸೊ ಈ ರೀತಿ ಬೇರೆ ಬೇರೆ ಮಾರ್ಗಗಳು, ಬೇರೆ ಬೇರೆ ವಿಷಯಗಳನ್ನು ಹೇಳಬಹುದು. ಆದ್ರೆ ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲ ಅಶಾಂತ, ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ಸೊ ಆದ್ರಿಂದ ವೈಷ್ಣವ ಫಿಲಾಸಫಿ ಏನ್ ಹೇಳ್ತದೆ? ಇಂದ್ರಿಯದ ಎಂಜಾಯ್ಮೆಂಟ್ ಅನ್ನು ನಿಲ್ಸುವುದಿಲ್ಲ. ನಿನಗೆ ತಿನ್ಬೇಕೋ, ನೀನು ಒಳ್ಳೆ ವಿಧ ವಿಧವಾದ ಡಿಲೀಷಿಯಸ್ ಕೃಷ್ಣ ಪ್ರಸಾದವನ್ನು ಸ್ವೀಕಾರ ಮಾಡು. ನಿನಗೆ ಬೇರೆ ಬೇರೆ ಕಡೆ ಹೋಗ್ಬೇಕು, ಓಕೆ, ನೀನು ವೃಂದಾವನ ತೀರ್ಥಸ್ಥಳಕ್ಕೆ ಹೋಗು, ವೃಂದಾವನಕ್ಕೆ ಹೋಗು, ಮಾಯಾಪುರಕ್ಕೆ ಹೋಗು, ಜಗನ್ನಾಥಪುರಿ ಧಾಮಕ್ಕೆ ಹೋಗು. ಸೊ ಈ ರೀತಿ ನಿನಗೆ ಒಳ್ಳೆಯ ಮ್ಯೂಸಿಕ್ ಅನ್ನು ಕೇಳಬೇಕು, ಕೀರ್ತನೆಯನ್ನು ಕೇಳು ಅಂತ. ಸೊ ಈವನ್ ವೈಕುಂಠದಲ್ಲಿ ಎಷ್ಟೊಂದು ಜನ ಭಾಗವತದಲ್ಲಿ ಏನಕ್ಕೆ ವರ್ಣಿಸಲಾಗಿದೆ? ವೆರಿ ಬ್ಯೂಟಿಫುಲ್ ಗರ್ಲ್ಸ್, ವೆರಿ ಬ್ಯೂಟಿಫುಲ್ ಬಾಯ್ಸ್, ಅಂದ್ರೆ ತುಂಬಾ ಸುಂದರವಾದ ಹುಡುಗರು ಇದ್ದಾರೆ. ಅವ್ರು ಮತ್ತೆ ಜೊತೆಗೆ ಮಿಂಗಲ್ ಆಗಿರ್ತಾರೆ. ಆದ್ರೆ ಯಾರಿಗೂ ಒಬ್ರಿಗೂ ಸಹ ಬೇರೆಯವರ ಮೇಲೆ ಕಾಮಭಾವನೆ ಬರುವುದಿಲ್ಲ. ಯಾತಕ್ಕಾಗಿ ಅಂದ್ರೆ ಎಲ್ಲರೂ ಸಹ ಕೃಷ್ಣನಿಗೆ ಆಕರ್ಷಿತರಾಗಿದ್ದಾರೆ. ಆದ್ರಿಂದ ಅವರಿಗೆ ಸುಂದರವಾದ ದೇಹ ಇದ್ರೂ ಸಹ ಅವರು ಬೇರೆಯವರಿಗೆ ಕಾಮನ ಭಾವನೆಯಿಂದ ನೋಡುವುದಿಲ್ಲ. ದೇ ಆರ್ ನಾಟ್ ಅಟ್ರಾಕ್ಟೆಡ್ ಬೈ ಸೆಕ್ಸ್. ಯಾಕಂದ್ರೆ ದೇ ಆರ್ ಅಂದ್ರೆ ಸಂಪೂರ್ಣವಾಗಿ ಕೃಷ್ಣನಿಗೆ ಆಕರ್ಷಿತರಾಗಿದ್ದಾರೆ. ಸೊ ಆದ್ರಿಂದ ಆಧ್ಯಾತ್ಮಿಕ ಲೋಕದಲ್ಲೂ ಸಹ ತುಂಬಾ ಸುಂದರವಾದ ಆನಂದ ಇದೆ. ಆದ್ರೆ ಆ ಆನಂದ ಶುದ್ಧವಾದ ಆನಂದ. ಸೊ ಆದ್ರಿಂದ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಂದ್ರಿಯ ಸುಖ, ದೈಹಿಕ ಸ್ಥಿತಿಯಲ್ಲಿ ಅನಿರ್ಬಂಧಿತವಾದ ಇಂದ್ರಿಯ ಸುಖ ಅಜ್ಞಾನ ಮತ್ತು ಮರಣಗಳ ಮಾರ್ಗ. ಆಕ್ಚುಲಿ ಏನು, ಪ್ರತಿಯೊಂದು ಜೀವಿಗೂ ತನ್ನ ಮೂಲಭೂತವಾದ ಆಧ್ಯಾತ್ಮಿಕ ರೂಪದಲ್ಲಿ ಎಲ್ಲ ಜ್ಞಾನವೂ ಇದೆ.
ಸೊ ಮೂಲಭೂತವಾದ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಜೀವಾತ್ಮ ಆನಂದದಿಂದ ಇರ್ತಾನೆ. ಆದ್ರೆ ಆ ಆನಂದ ಏನು, ಅದು ಆನಂದವನ್ನು ತನ್ನದೇ ನಾನು ಮತ್ತು ನನ್ನದು ಎನ್ನುವ ರೀತಿಯಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಹೋದಾಗ ಕಾಮಕ್ಕೆ ಒಳಗಾಗಿ ಬಿಡ್ತಾನೆ. ಅದಕ್ಕಾಗಿ ದೇವಾಹುತಿ ಏನು ಹೇಳ್ತಾಳಂದ್ರೆ, ಕದೀಂದ್ರಿಯ ಮತ್ತು ಸದೀಂದ್ರಿಯ. ಕದೀಂದ್ರಿಯ ನನ್ನ ಆಧ್ಯಾತ್ಮಿಕ ಇಂದ್ರಿಯಗಳು ಈಗ ಈ ಭೌತಿಕ ಇಂದ್ರಿಯಗಳನ್ನು ಅದನ್ನು ಕವರ್ ಮಾಡಿಬಿಟ್ಟಿದೆ. ಈಗ ನಾವು ಮಲ್ಕೊಳ್ಬೇಕಾದ್ರೆ ಬ್ಲಾಂಕೆಟ್ ಅನ್ನು ಹಾಕಿಬಿಟ್ಟಾಗ ಬ್ಲಾಂಕೆಟ್ ಅದನ್ನು ಕವರ್ ಆಗಿಬಿಡ್ತದೆ. ಅದೇ ರೀತಿ ಆಧ್ಯಾತ್ಮಿಕ ದೇಹದ ಮೇಲೆ ನಾವು ಈಗ ಭೌತಿಕ ದೇಹ ಕವರ್ ಆಗಿಬಿಟ್ಟಿದೆ. ಆದ್ರಿಂದ ಭೌತಿಕ ದೇಹ ಇಂಪ್ಯೂರ್, ಅಶುದ್ಧವಾಗಿರುವುದರಿಂದ ಬೇರೆ ಬೇರೆ ರೀತಿಯ ಅಶುದ್ಧವಾದ ವಿಷಯಗಳಿಗೆ ಆಕರ್ಷಿತರಾಗ್ತೇವೆ. ಬೇರೆ ಸುಂದರವಾದ ಹುಡುಗ ಅಥವಾ ಹುಡುಗಿ ಹೋದ್ರೆ ಅಪೋಸಿಟ್ ಸೆಕ್ಸ್ಗೆ ಅಟ್ರಾಕ್ಟ್ ಆಗ್ತೇವೆ. ಅಥವಾ ಎಷ್ಟೊಂದು ದೇಹ ಪ್ರದರ್ಶನ ಮಾಡಿದ್ರೆ ಆ ಬೇರೆಯವರ ದೇಹಕ್ಕೆ ಆಕರ್ಷಿತರಾಗ್ತೇವೆ. ಸೊ ಇದೆಲ್ಲ ಅಶುದ್ಧ ರೀತಿಯ ವಿಷಯಗಳು. ಆದ್ರೆ ಯಾವಾಗ ನಮ್ಮ ಇಂದ್ರಿಯ ಸಂಪೂರ್ಣವಾಗಿ ಶುದ್ಧವಾಗ್ತದೆ, ಅಂದ್ರೆ ಭೌತಿಕ ಇಂದ್ರಿಯಗಳು ಸಂಪೂರ್ಣವಾಗಿ ಶುದ್ಧವಾದಾಗ ಅದು ಆಧ್ಯಾತ್ಮಿಕ ಇಂದ್ರಿಯಗಳು ಜೊತೆಗೆ ದಟ್ ಈಸ್ ಕಂಪ್ಲೀಟ್ಲಿ ಪ್ಯೂರ್, ಸಂಪೂರ್ಣವಾಗಿ ಶುದ್ಧವಾದಾಗ ನಾವು ಭೌತಿಕ ಲೋಕವನ್ನು ಬಿಟ್ಟು ವೈಕುಂಠ ಧಾಮಕ್ಕೆ ಹೋಗ್ಲಿಕ್ಕೆ ಅರ್ಹತೆಯನ್ನು ಪಡಿತೇವೆ. ಸೊ ಆದ್ರಿಂದ ನಮ್ಮ ಭೌತಿಕ ಇಂದ್ರಿಯಗಳು 100% ಶುದ್ಧವಾಗಬೇಕು. ಆವಾಗ ಅದು ನಮ್ಮ ಆಧ್ಯಾತ್ಮಿಕ ಇಂದ್ರಿಯದ ಹಾಗೆ ಆಗ್ತದೆ. ಆವಾಗ ಈ ಭೌತಿಕ ದೇಹವನ್ನು ಬಿಟ್ಟಾಗ ವೈಕುಂಠ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಈಗ ಎಲ್ಲ ಕದ್ದೀಂದ್ರಿಯ ಆಗಿಬಿಟ್ಟಿದೆ. ಕದೀಂದ್ರಿಯ ಅಂದ್ರೆ ಏನು? ಅಶುದ್ಧ. ಅಂದ್ರೆ ಇಂಪ್ಯೂರ್, ಅಶುದ್ಧ. ಈಗ ಎಲ್ಲ ಅಶುದ್ಧ ಇಂದ್ರಿಯಗಳು. ಆವಾಗ ಅದರಿಂದ ನಮಗೆ ಏನೇನೋ ತಿನ್ಬೇಕು ಅನ್ನಿಸ್ತದೆ. ಇಂದ್ರಿಯಗಳು ಸ್ವಚ್ಛವಾಗಿಲ್ಲ, ಶುದ್ಧವಾಗಿಲ್ಲ. ಕಣ್ಣುಗಳು ಏನೇನೋ ನೋಡ್ಬೇಕನ್ನಿಸ್ತದೆ ಅಶುದ್ಧವಾದ ವಿಷಯಗಳನ್ನು. ಬಾಯಿಂದ ಪ್ರಜಲ್ಪ ಏನೇನೋ ಬ್ಯಾಡ್ದಿದ್ದನ್ನು ಮಾತನಾಡ್ತೇವೆ. ಸೊ ಈ ರೀತಿ ಎಲ್ಲ ಇಂದ್ರಿಯಗಳು ಅಶುದ್ಧವಾಗಿ ಇದೆ. ಯಾವಾಗ ಕದೀಂದ್ರಿಯ ಸದೀಂದ್ರಿಯ ಆಗ್ತದೆ, 100% ಪ್ಯೂರ್ ಆಗ್ತದೆ, ಭೌತಿಕ ಇಂದ್ರಿಯಗಳು ಶುದ್ಧವಾಗ್ತದೆ, ಆವಾಗ ಆಧ್ಯಾತ್ಮಿಕ ಇಂದ್ರಿಯ ತರ ಆದಾಗ ಒಬ್ಬನು ಸಂಪೂರ್ಣವಾಗಿ ಶುದ್ಧನಾಗ್ತಾನೆ, ಶುದ್ಧ ಭಕ್ತನಾಗ್ತಾನೆ. ದ್ಯಾಟ್ ಈಸ್ ದ ಪಾಯಿಂಟ್. ಅದಕ್ಕೆ ಏನು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಶ್ಲೋಕ ಇದೆ ಭಾಗವತಮಲ್ಲಿ ಸಹ, ಏನು ಕಾಮಸ್ಯ ನೇಂದ್ರಿಯ ಪ್ರೀತಿರ್ ಲಾಭೋ ಜೀವೇತಯಾಯತ ಜೀವಸ್ಯ ತತ್ವ ಜಿಜ್ಞಾಸ ನಾರ್ಥೋ ಯಶ್ಚೇಹ ಕರ್ಮಭಿ. ಸೊ life's desire should never be directed towards sense gratification. ಇಂದ್ರಿಯ ತೃಪ್ತಿಗಾಗಿ ಹಾತೊರಿಬಾರದು. ಇಂದ್ರಿಯ ತೃಪ್ತಿಗೆ ಹಾತೊರಿದಾಗ ಒಬ್ಬನು ಭೌತಿಕ ಲೋಕದಲ್ಲಿ ಅಶುದ್ಧ ಇಂದ್ರಿಯಗಳನ್ನು ಒಂದಿಗೆ ತನ್ನ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಅದರ ಬದಲಿಗೆ ಆಧ್ಯಾತ್ಮಿಕ ಕಾಂಟ್ಯಾಕ್ಟ್, ಆಧ್ಯಾತ್ಮಿಕ ವಸ್ತುಗಳ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿಟ್ಕೊಂಡಿರ್ಬೇಕು. ನಮ್ಗೆ ಎಷ್ಟೊಂದು ವಿಷಯಗಳು ಇದೆ. ದಿವ್ಯ ನಾಮಗಳು, ದಿವ್ಯ ನದಿಗಳು, ದಿವ್ಯ ಪ್ರಸಾದ, ದಿವ್ಯ ಪುಸ್ತಕಗಳು, ಹೋಲಿ ಸ್ಕ್ರಿಪ್ಚರ್ಸ್, ಹೋಲಿ ಸಿಟೀಸ್, ಧಾಮಗಳು, ತೀರ್ಥಸ್ಥಳಗಳು, ಎಷ್ಟೊಂದು ವಿಷಯಗಳು ಇದೆ. ಈ ಎಲ್ಲದರ ಜೊತೆ ಆಧ್ಯಾತ್ಮಿಕ ವಿಷಯಗಳ ಜೊತೆಗೆ ನಾವು ಸತತವಾಗಿ ಕಾಂಟ್ಯಾಕ್ಟ್ ಇಟ್ಟಾಗ ನಮ್ಮ ಇಂದ್ರಿಯಗಳು ಶುದ್ಧವಾಗ್ತಾ ಬರ್ತದೆ. ಸೊ ಉದಾಹರಣೆಗೆ ಒಬ್ಬನು ಈ ಸೂರ್ಯನ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಸೂರ್ಯನ ಕಿರಣಗಳು ಪ್ರಬಲ ಆಗ್ತಾ ಬರ್ತದೆ. ಸ್ವಲ್ಪ ತುಂಬಾ ದೂರ ಸೂರ್ಯನ ಹತ್ರ ಹೋದಾಗ ಬೆಂಕಿ ಹಿಡಿದು ಬಿಡ್ತದೆ. ಅದು ಯಾಕೆ ಅಂದ್ರೆ ಸೂರ್ಯನ ಸ್ವಭಾವ ಆ ರೀತಿ ಇದೆ. ಅದೇ ರೀತಿ ನಾವು ಕೃಷ್ಣನ ಸ್ವಭಾವ ಹೇಗೆ ಅಂದ್ರೆ, ಕೃಷ್ಣ ಸಂಪೂರ್ಣ ಪ್ಯೂರ್, ಸುಪ್ರೀಂಲಿ ಪ್ಯೂರ್. ಸೊ ನಾವು ಯಾವಾಗ್ಲೂ ಕೃಷ್ಣನ ವಿಷಯವನ್ನು ಮಾಡ್ತಾ ಇದ್ದಾಗ ಏನಾಗ್ತದೆ, ನಮಗೂ ಸಹ ಕ್ರಮೇಣವಾಗಿ ಸಂಪೂರ್ಣ ಶುದ್ಧರಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆದ್ರಿಂದ ಯಾವಾಗ್ಲೂ ಒಂದಲ್ಲ ಒಂದು ವಿಷಯ, ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತೇವೆ. ಜಪ ಮಾಡಿ ನಮಗೆ ಸ್ವಲ್ಪ ಟಯರ್ಡ್ ಆದ್ರೆ ನಾವು ಕೀರ್ತನೆಯನ್ನು ಮಾಡಬಹುದು. ಸ್ವಲ್ಪ ಸಮಯದ ನಂತರ ನಾವು ಭಗವದ್ಗೀತಾ ಭಾಗವತಮನ್ನು ಪುಸ್ತಕಗಳನ್ನು ಓದ್ಬಹುದು. ಪುಸ್ತಕಗಳು ಓದಿ ಆದ್ಮೇಲೆ ಸ್ವಲ್ಪ
ಪ್ರಸಾದವನ್ನು ತಿನ್ಬೋದು. ಪ್ರಸಾದ ತಿಂದು ಆದ್ಮೇಲೆ ನಾವು ಮತ್ತೆ ಭಾಗವತ ಶ್ರವಣವನ್ನು ಮಾಡ್ಬೋದು. ಈ ರೀತಿ ಬೇರೆ ಬೇರೆ ವಿಷಯಗಳು ಇದೆ. ನವವಿಧ ಭಕ್ತಿಯಲ್ಲಿ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ. ಸೊ ಈ ರೀತಿ ಬೇರೆ ಬೇರೆ ವಿಷಯಗಳು ಇದೆ. ಆ ಒಂದೊಂದು ವಿಷಯಗಳನ್ನು ಮಾಡ್ತಾ ಇದ್ದಾಗ ನಾವು ಶುದ್ಧರಾಗ್ತಾ ಹೋಗ್ತೇವೆ. ಸೊ 100% ಶುದ್ಧರಾದಾಗ ಮರಳಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಅರ್ಹತೆ ಸಿಗ್ತದೆ. ಹರೇ ಕೃಷ್ಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ಬೋದಾ ದಯವಿಟ್ಟು ಯಾರಾದ್ರೂ? ಹರೇ ಕೃಷ್ಣ ಪ್ರಭುಜಿ. ಓದಿ ಪ್ರಭುಜಿ. ವಿದ್ಯೆಯ ಮಾರ್ಗದ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ ಚೆನ್ನಾಗಿ ಹೇಳಲಾಗಿದೆ. ಮಾನವನು ತನ್ನ ಜೀವನವನ್ನು ಪರಮ ಸತ್ಯನ ಅನ್ವೇಷಣೆಗಾಗಿ ಬಳಸಬೇಕೆಂದು ಅದು ನಿರ್ದೇಶಿಸುತ್ತದೆ. ಪರಮ ಸತ್ಯನನ್ನು ಬ್ರಹ್ಮನ್, ಪರಮಾತ್ಮ, ಕೊನೆಗೆ ಭಗವಂತ ಎಂಬುದಾಗಿ ಹಂತ ಹಂತವಾಗಿ ಸಾಕ್ಷಾತ್ಕರಿಸಿಕೊಳ್ಳಬೇಕು. 10ನೆಯ ಮಂತ್ರದ ಭಾವಾರ್ಥದಲ್ಲಿ ಹೇಳಿರುವ ಭಾಗವತದ ಅಷ್ಟಾದಶ ತತ್ವಗಳನ್ನು ಅನುಸರಿಸಿ ಜ್ಞಾನ ವಿರಕ್ತಿಗಳನ್ನು ಸಂಪಾದಿಸಿದವನು ಪರಮ ಸತ್ಯನನ್ನು ಅರಿಯುತ್ತಾನೆ. ಈ ಅಷ್ಟಾದಶ ತತ್ವಗಳ ಪ್ರಧಾನ ಉದ್ದೇಶ ದೇವೋತ್ತಮ ಪರಂಪುರುಷನ ಬಗ್ಗೆ ಭಕ್ತಿ ಸೇವೆಯನ್ನು ಸಾಧಿಸುವುದೇ ಆಗಿದೆ. ಆದ್ದರಿಂದ ಎಲ್ಲಾ ವರ್ಗದ ಜನರು ಭಗವಂತನಿಗೆ ಭಕ್ತಿ ಸೇವೆ ಮಾಡುವ ಕಲೆಯನ್ನು ಕಲಿತುಕೊಳ್ಳಬೇಕೆಂದು ಹೇಳಲಾಗಿದೆ. ವಿದ್ಯೆಯನ್ನು ಕಲಿಯಲು ಖಚಿತವಾದ ಮಾರ್ಗವನ್ನು ಶ್ರೀ ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿ ರಸಾಮೃತ ಸಿಂಧು ಎಂಬ ಕೃತಿಯಲ್ಲಿ ಹೇಳಿದ್ದಾರೆ. ಈ ಕೃತಿಯನ್ನು ನಾವು ಈ ಆಂಗ್ಲ ಭಾಷೆಯಲ್ಲಿ ದ ನೆಕ್ಟರ್ ಆಫ್ ಡೆವೋಷನ್ ಎಂಬ ಕೃತಿಯಾಗಿ ಪ್ರಕಟಿಸಿದ್ದೇವೆ. ವಿದ್ಯೆಯ ಸಂಸ್ಕಾರದ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ ಹೀಗೆ ಸಂಕ್ಷೇಪವಾಗಿ ಹೇಳಿದೆ. ತಸ್ಮಾದೇಕೇನ ಮನಸ ಭಗವಾನ್ ಸಾತ್ವತಾಂ ಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜಶ್ಚ ನಿತ್ಯದ. ಆದ್ದರಿಂದ ಭಕ್ತರು ತಮ್ಮ ರಕ್ಷಕನಾದ ದೇವೋತ್ತಮ ಪರಂಪುರುಷನನ್ನು ಅಂದರೆ ಭಗವಂತನನ್ನು ಸದಾ ಸ್ಮರಿಸುತ್ತಾ, ಧ್ಯಾನಿಸುತ್ತಾ, ಸ್ತುತಿಸುತ್ತಾ, ಪೂಜಿಸುತ್ತಾ ಇರಬೇಕು. ಶ್ರೀಮದ್ ಭಾಗವತ 1:2-14. ಧರ್ಮ, ಅರ್ಥ, ಕಾಮಗಳ ಗುರಿ ಭಗವಂತನ ಭಕ್ತಿ ಸೇವೆಯಾಗದಿದ್ದರೆ ಅವೆಲ್ಲವೂ ಅವಿದ್ಯೆಯ ನಾನಾ ರೂಪಗಳಾಗುತ್ತವೆ ಅಷ್ಟೇ ಎಂದು ಈಶೋಪನಿಷತ್ತಿನ ಮುಂದಿನ ಮಂತ್ರಗಳು ಹೇಳುತ್ತವೆ. ಈ ಯುಗದಲ್ಲಿ ವಿದ್ಯೆಯ ಸಂಸ್ಕಾರ ಬೆಳೆಸಿಕೊಳ್ಳಬೇಕಾದರೆ ಎಲ್ಲಾ ಅಲೌಕಿಕವಾದಿಗಳ ಪ್ರಭುವಾದ ದೇವೋತ್ತಮ ಪರಂಪುರುಷನನ್ನು ಅಚಲ ಮನಸ್ಸಿನಿಂದ ಸದಾ ಭಜಿಸಿ ಜಪಿಸಿ ಅವನ ಬಗ್ಗೆ ಶ್ರವಣ ಮಾಡಬೇಕು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ತಸ್ಮಾದೇಕೇನ ಮನಸ ಭಗವಾನ್ ಸಾತ್ವತಾಂ ಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜಶ್ಚ ನಿತ್ಯದ. ಸೊ ಭಕ್ತರು ದೇವೋತ್ತಮ ಪರಮ ಪುರುಷನನ್ನು ಸದಾ ಸ್ಮರಿಸುತ್ತಾ, ಧ್ಯಾನಿಸುತ್ತಾ, ಸ್ತುತಿಸುತ್ತಾ, ಪೂಜಿಸುತ್ತಾ ಇರಬೇಕು. ಯಾಕೆಂದ್ರೆ ಭಗವಂತನ ಭಕ್ತಿ ಸೇವೆ ನಮ್ಮ ಪ್ರಥಮ ಗುರಿ. ಸೊ ನಾವು ಜೀವನದಲ್ಲಿ ಪ್ರಯಾರಿಟೀಸ್ ಅಂತ ಕೊಡ್ತೇವೆ. ಏನು? ಇದು ನಮ್ಮ ಜೀವನದಲ್ಲಿ ಪ್ರಥಮ ಪ್ರಯಾರಿಟಿ, ಇದು 2ನೇ ಪ್ರಯಾರಿಟಿ ಅಂತ. ಭಕ್ತಿ ಸೇವೆ ನಮ್ಮ ಪ್ರಥಮ ಪ್ರಯಾರಿಟಿ. ಅದಕ್ಕಾಗಿ ಬೆಳಿಗ್ಗೆ ಎದ್ದ ತಕ್ಷಣ 4:04ವರೆಗೆ ಎದ್ದಾಗ ಪ್ರಪ್ರಥಮವಾದ ಕೆಲಸ ಏನು? ನಾವು ಮಂಗಲಾರತಿ, ನರಸಿಂಹಾರತಿ, ತುಳಸಿ ಆರತಿ, ಹರೇ ಕೃಷ್ಣ ಮಹಾಮಂತ್ರ ಜಪ ಈ ರೀತಿ ನಾವು ಮಾಡ್ತೇವೆ. ಯಾಕಂದ್ರೆ ನಮ್ಮ ಫಸ್ಟ್ ಪ್ರಯಾರಿಟಿ ಜೀವನದಲ್ಲಿ ಭಕ್ತಿ ಸೇವೆಯಲ್ಲಿ ಮುಂದುವರಿಯುವುದು. ಸೊ ಎಷ್ಟೊಂದು ಜನ ಜ್ಞಾನಿಗಳು ಅವರು ಬ್ರಹ್ಮಜ್ಯೋತಿ ಅದೇ ಪರಮ ಸತ್ಯ ಅಂತ ಹೇಳ್ತಾರೆ. ಪರಮಾತ್ಮವಾದಿಗಳು ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಭಕ್ತರು ಭಗವಾನ್ ದೇವೋತ್ತಮ ಪರಮ ಪುರುಷ ಅಂತ ಅವನು ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅದಕ್ಕಾಗಿ ಇಲ್ಲಿ ಏನ್ ಹೇಳಿದ್ದಾರೆ? ಭಕ್ತಿ ರಸಾಮೃತ ಸಿಂಧು ತುಂಬಾ ಸುಂದರವಾಗಿ ಶೀಲ ರೂಪ ಗೋಸ್ವಾಮಿ ಅವರು ಹೇಳಿದ್ದಾರೆ. ಏನು? ವಿದ್ಯೆಯ ಸಂಸ್ಕಾರ, ನಿಜವಾದ ವಿದ್ಯೆಯ ಸಂಸ್ಕಾರ ಏನು? ಭಗವಂತನನ್ನು ಧ್ಯಾನಿಸುವುದು, ಸ್ತುತಿಸುವುದು, ಅವನನ್ನು ಪೂಜಿಸುವುದು, ಅವನ ಸ್ಮರಣೆಯನ್ನು ಮಾಡುವುದು. ಉತ್ತಮ ಉದಾಹರಣೆ ಯಾರು? ಪ್ರಹ್ಲಾದ ಮಹಾರಾಜ. ಯಾವುದೇ ಸನ್ನಿವೇಶ ಬಂದ್ರೂ ಸಹ ಪ್ರಹ್ಲಾದ ಮಹಾರಾಜ ಅವನು ಹಾವಿನ ಇದರಲ್ಲಿ ಎಸ್ದ್ರು, ಬೇರೆ ಪರ್ವತದ ಮೇಲಿಂದ ಎಸ್ದ್ರು, ಆದ್ರೂ ಸಹ ಭಗವಂತನನ್ನು ಮರೆಯಲಿಲ್ಲ, ಸದಾ ಸ್ಮರಣೆಯನ್ನು ಮಾಡ್ತಾ ಇದ್ದ. ನಮ್ಮ ದೇಹ ಇದೆ, ದೇಹಕ್ಕೆ ಒಂದು ಕಾರಿನ ಜೊತೆ ಹೋಲಿಸ್ಬೋದು. ಕಾರಿನ ಜೊತೆ ಹೋಲಿಸಿದಾಗ ಕಾರಿಗೆ ಪೆಟ್ರೋಲ್ ಹಾಕ್ತೇವೆ, ಅದೇ ರೀತಿ ನಾವು ಆಹಾರವನ್ನು ಸೇವನೆ ಮಾಡ್ತೇವೆ.
ಕಾರಿನ ಟೈರಿಗೆ ಏರ್ ಹಾಕ್ತಾರೆ. ಅದೇ ರೀತಿ ನಾವು ಶ್ವಾಸವನ್ನು ತೆಗೆದುಕೊಳ್ತೇವೆ. ಕಾರಿಗೆ 4 ವೀಲ್ಸ್ ಗಳು ಇರ್ತದೆ, ನಮಗೆ 2 ಕಾಲುಗಳು ಇದೆ. ಕಾರಿಗೆ ಪೆಟ್ರೋಲ್ ಟ್ಯಾಂಕ್ ಇರ್ತದೆ, ಅದೇ ರೀತಿ ನಮ್ಗೆ ಹೊಟ್ಟೆ ಇದೆ. ಸೊ ಕಾರಿಗೆ ಡ್ರೈವರ್ ಇರ್ತಾನೆ, ಅದೇ ರೀತಿ ನಮ್ಮ ದೇಹಕ್ಕೆ ಆತ್ಮ. ಸೊ ಆ ರೀತಿ ನೋಡಿದಾಗ ಕಾರಿನ ಉದ್ದೇಶ ಏನು? ಬಿಸ್ನೆಸ್ ಮಾಡ್ಲಿಕ್ಕೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಹೋಗು. ಅದಕ್ಕಾಗಿ ಒಬ್ನು ಕಾರಿಗೆ ಸರ್ವಿಸಿಂಗ್ ಮಾಡ್ತಾನೆ, ಅದಕ್ಕೆ ಪೆಟ್ರೋಲ್ ಹಾಕ್ತಾನೆ, ಗಾಳಿ ಹಾಕ್ತಾನೆ, ಎಲ್ಲ ಒಳ್ಳೆ ರೀತಿಲಿ ತೊಳೆದು ಎಲ್ಲ ಮಾಡಿ. ಆಮೇಲೆ ಅವನು ಕಾರಿನ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಅವನೇನು ಆಲೋಚನೆ ಮಾಡ್ತಾನೆ? ನನ್ನ ಕೆಲಸವನ್ನು ಹೇಗೆ ಮುಗಿಸುವುದು, ನನ್ನ ಬಿಸ್ನೆಸ್ ನ ಇಲ್ಲಿಗೆ ನಾನೀಗ ಅಲ್ಲಿ ಆ ಸ್ಥಳಕ್ಕೆ ಹೋಗ್ಬೇಕು, ಕಾರನ್ನು ತೆಗೆದುಕೊಂಡು ಹೋಗ್ತೇನೆ ಅಂತ ಆ ರೀತಿ ಆಲೋಚನೆಯನ್ನು ಮಾಡ್ತಾನೆ. ಅದೇ ರೀತಿ ನಮ್ಮ ದೇಹ, ನಾವು ಆಹಾರವನ್ನು ಸೇವನೆ ಮಾಡ್ತೇವೆ, ನಮಗೆ ಏನಾದರೂ ರೋಗಗಳು ಬಂದ್ರೆ ಸ್ವಲ್ಪ ಮೆಡಿಸಿನ್ಸ್ ಗಳನ್ನು ತೆಗೆದುಕೊಳ್ತೇವೆ. ಆದ್ರೆ ಅದೆಲ್ಲ ಆದ್ಮೇಲೆ ನಮ್ಮ ನಿಜವಾದ ಉದ್ದೇಶ ಏನು? ಭಗವಂತನನ್ನು ಸ್ಮರಣೆ ಮಾಡುವುದು. ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಆಮೇಲೆ ನಾವು ದೇಹದ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಆ ದೇಹವನ್ನು ಉಪಯೋಗಿಸಿ ಭಗವಂತನ ಸ್ಮರಣೆ, ಸ್ತುತಿ, ಧ್ಯಾನ, ಪೂಜೆ ಈ ರೀತಿ ಮಾಡ್ತಾ ಇರ್ತೇವೆ. ಸೊ ಅದರಿಂದ ಏನ್ ಹೇಳ್ತಾ ಇದ್ದಾರಂದ್ರೆ, ಅಲೌಕಿಕವಾದಿಗಳ ಪ್ರಭುವಾದ ದೇವೋತ್ತಮ ಪರಮ ಪುರುಷನನ್ನು ಅಚಲ ಮನಸ್ಸಿನಿಂದ ಸದಾ ಭಜಿಸಿ ಜಪಿಸಿ ಅವನ ಬಗ್ಗೆ ಶ್ರವಣವನ್ನು ಮಾಡಬೇಕು. ಇದು ನಿಜವಾದ ವಿದ್ಯೆ. ಏನು ಅಂದ್ರೆ, ವಿದ್ಯೆ ಸಂಸ್ಕಾರ ನಾವು ಬೆಳೆಸ್ಕೊಳ್ಬೇಕಾದ್ರೆ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಬೇಕು. ಇಂದ್ರಿಯ ಒಳಗೆ ಆದ್ರೆ ಅದು ಅವಿದ್ಯೆ ಆಯ್ತು. ಯಾರು ಭಗವಂತನ ಸೇವೆಯನ್ನು ಮಾಡ್ತಾನೆ ಅವನು ನಿಜವಾದ ವಿದ್ಯೆಯನ್ನು ಹೊಂದಿದ್ದಾನೆ. ಸೊ ಇನ್ ಶಾರ್ಟ್, ನಾವು ಏನನ್ನು ನೋಡಿದ್ವಿ ಈ 3 ಶ್ಲೋಕಗಳಲ್ಲಿ? ವಿದ್ಯೆ ಮತ್ತು ಅವಿದ್ಯೆ ಅಂದ್ರೆ ಏನು ಅಂತ ನೋಡಿ. ನಿಜವಾದ ಅವಿದ್ಯೆ ಅಂದ್ರೆ ಏನು? ಏನರ್ಥ ಆಯ್ತು ನಮಗೆ? ಪ್ರಾಬ್ಲಮ್ಸ್ಗಳು. ನಮಗೆ 4 ಪ್ರಾಬ್ಲಮ್ಸ್ಗಳು ಇದೆ: ಜನ್ಮ, ಮೃತ್ಯು, ಜರಾವ್ಯಾಧಿ. ಈ ಬರೇ ಜನ್ಮ, ಮೃತ್ಯು, ಜರಾವ್ಯಾಧಿಗೆ ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ನಾವು ಮಾಡ್ತಾ ಇದ್ರೆ, ದೇಹಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ಮಾಡ್ತಾ ಇದ್ರೆ ಅದು ಅವಿದ್ಯೆ ಆಗ್ತದೆ. ಸೊ ನೂತನ ವಿದ್ಯಾಲಯಗಳು ಬರೇ ದೇಹಗಳ ಬಗ್ಗೆ ವಿವರಿಸ್ತದೆ, ಆತ್ಮದ ಬಗ್ಗೆ ಯಾರು ಯಾವ ಜ್ಞಾನವನ್ನು ಕೊಡುವುದಿಲ್ಲ. ಆದ್ರಿಂದ ಅದೆಲ್ಲ ಅವಿದ್ಯೆ. ಯಾತಕ್ಕಾಗಿ ಅದು ಅವಿದ್ಯೆ? ಯಾತಕ್ಕಾಗಿ ಅದೇ ಅಂದ್ರೆ, ಅದು ನಮ್ಮನ್ನು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾಪಾರೆ ಪಾಹುಮರಾರೆ. ಸೊ ನಮ್ಮನ್ನು ಜನ್ಮ, ಮೃತ್ಯು, ಜರಾವ್ಯಾಧಿಗಳ ಚಕ್ರದಲ್ಲೇ ಮುಂದೆ ಮುಂದೆ ಹೋಗ್ತಾ ಇರ್ತೇವೆ. ಅದರಿಂದ ಅದೆಲ್ಲ ಅವಿದ್ಯೆ. ಆದ್ರೆ ನಿಜವಾದ ವಿದ್ಯೆ ಯಾವುದು? ನಿಜವಾದ ವಿದ್ಯೆ ಭಗವಂತನ ಭಕ್ತಿ ಸೇವೆಯನ್ನು ಮಾಡುವುದು. ಯಾತಕ್ಕಾಗಿ ಅಂದ್ರೆ, ಆ ವಿದ್ಯೆಯ ಸಂಸ್ಕಾರ, ಭಕ್ತಿ ಸೇವೆಯನ್ನು ಪಾಲನೆ ಮಾಡುವುದರಿಂದ ನಾವು ಮರಳಿ ಭಗವದ್ಧಾಮಕ್ಕೆ ಹೋಗ್ಬಹುದು. ಸೊ ಇನ್ ಶಾರ್ಟ್ ಇಲ್ಲಿ ಏನ್ ಹೇಳಿದ್ದಾರೆ? ಪ್ರಾಬ್ಲಮ್ಸ್ಗಳು ಏನು? ನಿಜವಾದ ಪ್ರಾಬ್ಲಮ್ಸ್ಗಳು ಯಾವುದು? ಇಲ್ಲಿ 4 ಪ್ರಾಬ್ಲಮ್ಸ್ಗಳು. ಆದ್ರೆ ಯಾರಿಗೆ ಅದು ಹೂ ಇಂಪೋಸಸ್ ಇಟ್, ಯಾರಿಗೆ ಸಿಗ್ತದೆ? ಯಾರು ಅವಿದ್ಯೆಯನ್ನು ಪಾಲನೆ ಮಾಡ್ತಾನೆ. ಆದ್ರೆ ಅದು ಅವಿದ್ಯೆ ಹೇಗೆ ಜಾಸ್ತಿ ಆಗ್ತದೆ? 107 ಡಿಗ್ರಿ ಜ್ವರಕ್ಕೆ ಹೋದ ಹಾಗೆ. ಒಬ್ನು ಬರೇ ತನ್ನ ಆಹಾರ, ನಿದ್ರೆ, ಭಯ, ಮೈಥುನ ಇದನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋದಾಗ ಜ್ವರ ಜಾಸ್ತಿ ಆಗ್ತದೆ. 98ರಿಂದ 102, 103, 107 ಡಿಗ್ರಿಗೆ ಹೋಗ್ತದೆ. ಅಡ್ವಾನ್ಸ್ಮೆಂಟ್ ಇನ್ ಮೆಟೀರಿಯಲ್ ನಾಲೆಡ್ಜ್. ಆದ್ರೆ ಅದನ್ನು ಸಹಜ ತಾಪಮಾನಕ್ಕೆ ತರುವ ಕಾರ್ಯವನ್ನು ಹೇಗೆ ಮಾಡುವುದು? ಭಗವಂತನ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು, ಭಗವಂತನ ಭಕ್ತಿ ಸೇವೆಯನ್ನು ಮಾಡುವುದು. ಆವಾಗ 107 ಡಿಗ್ರಿ ಮರಣ ಜ್ವರ ಇದ್ದದ್ದು ನಮಗೆ ಸಹಜ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಸಹಜ ಸ್ಥಿತಿ ಅಂದ್ರೆ ಏನು? ಸಹಜ ಸ್ಥಿತಿ ಅಂದ್ರೆ ಭವರೋಗದಿಂದ ಮುಕ್ತವಾಗುವುದು. ನಿಜವಾದ ಭವರೋಗ ಯಾವುದು? ಯಾರು ಹೇಳ್ತೀರಿ?
ನಿಜವಾದ ಭವರೋಗ ಏನು ನಮ್ಗೆ ಇದೆ ಏನು ನಿಜವಾದ ಭವರೋಗ? ಹಿರಣ್ಯಕಶಿಪು ಎಕ್ಸಾಂಪಲ್ ಕೊಟ್ಟಿದ್ರು. ನಿಜವಾದ ಭವರೋಗ ಏನು? ಧನಂ ಜನಂ ಸುಂದರಿಂ, ಅದು ನನ್ನ ಇಂದ್ರಿಯ ತೃಪ್ತಿಗಾಗಿ. ಭೋಗವೃತ್ತಿ, ಇದು ನಿಜವಾದ ಭವರೋಗ, ಭೋಗವೃತ್ತಿ. ಐ ವಾಂಟ್ ಟು ಎಂಜಾಯ್ ಮೆಟೀರಿಯಲ್ ವರ್ಲ್ಡ್. ಐ ಆಮ್ ದ ಕಂಟ್ರೋಲರ್, ಐ ಆಮ್ ದ ಪ್ರೊಪ್ರೈಟರ್, ಐ ಆಮ್ ದ ಎಂಜಾಯರ್. ಇದು ಭವರೋಗ. ಹಿರಣ್ಯಕಶಿಪು ಏನು ಆಲೋಚನೆ ಮಾಡ್ತಾ ಇದ್ದ? ಗೋಲ್ಡ್ ಬೇಕು, ನನಗೆ ಧನ ಬೇಕು, ಮತ್ತೆ ಸುಂದರಿ, ಸೊ ಹಾಸಿಗೆ. ಸೊ ಹಿರಣ್ಯ ಕಶಿಪು, ಯಾಕಂದ್ರೆ ಇಂದ್ರಿಯ ತೃಪ್ತಿ. ಸೊ ಇಂದ್ರಿಯ ತೃಪ್ತಿಗಾಗಿ ಹಾತೊರೆದ್ರೆ ಅವಿದ್ಯೆಯಲ್ಲಿ ಇದ್ದಾನೆ. ಆದ್ರೆ ಭಕ್ತಿ ಸೇವೆಯನ್ನು ಮಾಡಿ ವಿದ್ಯೆ ಸಂಸ್ಕಾರಗಳನ್ನು ಬೆಳೆಸ್ಕೊಂಡ್ರೆ, ನವವಿಧ ಭಕ್ತಿಯನ್ನು ಮಾಡಿದ್ರೆ ಅವನು ವಿದ್ಯೆಯನ್ನು ಪಡೆದಿದ್ದಾನೆ. ಅದು ಆ ವಿದ್ಯೆ ನಮಗೆ ಹೇಗೆ ಸಿಗ್ತದೆ? ಗುರುಗಳ ಮೂಲಕ ಸಿಗ್ತದೆ. ಗುರುಗಳು ಟ್ರೈನಿಂಗ್ ಅನ್ನು ನೀಡ್ತಾರೆ. ಹೇಗೆ ಒಬ್ಬನು ನವವಿಧ ಭಕ್ತಿಯಲ್ಲಿ ತರಬೇತಿಯನ್ನು ಪಡೆಯುವುದು, ಹೇಗೆ ವಿಗ್ರಹ ಆರಾಧನೆಯನ್ನು ಮಾಡಬೇಕು, ಹೇಗೆ ನಾವು ನಾಮಜಪ ಸರಿಯಾಗಿ ಮಾಡಬೇಕು. ನಾಮಜಪ ಅಂದ್ರೆ ಬರೇ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದಲ್ಲ. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದರಲ್ಲಿ ಸಹ ನಾಮಾಪರಾಧ, ನಾಮಾಭಾಸ, ಶುದ್ಧ ನಾಮ. ಸೊ ಗುರುಗಳು ಹೇಳ್ತಾರೆ ಹೇಗೆ ನಮಗೆ ಶುದ್ಧ ನಾಮ ಸ್ತರದ್ ಬರ್ಬಹುದು ಅಂತ. ಸೊ ಇದು ಅವಿದ್ಯೆಯಿಂದ ವಿದ್ಯೆ ಟವರ್ಡ್ಸ್ ಹೋಗುವುದು. ಸೊ ಹಿರಣ್ಯಕಶಿಪು ಎಕ್ಸಾಂಪಲ್ಸ್ ನೋಡಿದ್ವಿ. ಆಮೇಲೆ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು. ಯಾವುದನ್ನು ಮಾಡಬೇಕು? ನಮಗೆ ಭಗವಂತ ಶಾಸ್ತ್ರಗಳನ್ನು ಕೊಟ್ಟಿದ್ದಾನೆ. ಹೋಲಿ ಪ್ರಸಾದ, ಹೋಲಿ ಬುಕ್, ಹೋಲಿ ರಿವರ್, ಅದನ್ನೆಲ್ಲ ನಾವು ಉಪಯೋಗಿಸಿಕೊಂಡು ನಾವು ಭಗವಂತನನ್ನು ಮರೆತಿರುವುದನ್ನು ನಾವು ಮತ್ತೆ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಸೊ ಅದಕ್ಕಾಗಿ ಭಗವಂತ ನಮಗೆ ತನ್ನ ಪ್ರತಿನಿಧಿಗಳನ್ನು ಕಳಿಸ್ತಾನೆ ಗುರುಗಳ ಮೂಲಕ. ನಾವು ಗುರುಗಳಿಗೆ ಶರಣಾಗಬೇಕು. ಕೆಲವೊಮ್ಮೆ ಅವನು ಬರ್ತಾನೆ, ಅವತಾರಗಳ ಮೂಲಕ ಅವನು ಬರ್ತಾನೆ. ಸೊ ಅವನ ಲೀಲೆಗಳನ್ನು ಓದಿ ಈ ಜ್ಞಾನವನ್ನು ಗುರು ಪರಂಪರೆಯಲ್ಲಿ ಪಡಬೇಕು. ವಾಟ್ ವಿ ಶುಡ್ ನಾಟ್ ಡೂ, ಏನನ್ನು ನಾವು ಮಾಡಬಾರ್ದು? ಒನ್ ಸೈಡೆಡ್ ಅಟೆಂಪ್ಟ್, ಏನು ಇಂದ್ರಿಯ ಭೋಗಗಳಲ್ಲಿ ತೊಡಗಬಾರ್ದು. ಸೊ ಇದನ್ನು ನಾವು ನೋಡಿದ್ವಿ. ಆಮೇಲೆ ಹೂ ಅಕ್ಸೆಪ್ಟ್ ದ ಸೊಲ್ಯೂಷನ್, ಯಾರು ಈ ವಿದ್ಯೆಯನ್ನು ಪಡೆಯುತ್ತಾರೆ? ಯಾರು ಬುದ್ಧಿವಂತನಾಗಿದ್ದಾನೆ, ಅಥಾಥೋ ಬ್ರಹ್ಮ ಜಿಜ್ಞಾಸ. ಸೊ ಆದ್ರೆ ಯಾರು ನರಾಧಮನಾಗಿ ಇರ್ತಾನೆ, ಏನು ಡಾಂಕಿಯ ತರ ಕೆಲಸ ಮಾಡುವುದು, ಲೋವೆಸ್ಟ್ ಆಫ್ ಹ್ಯೂಮನ್ ಬೀಯಿಂಗ್, ಇವರೆಲ್ಲ ಈ ವಿದ್ಯೆಯ ಸಂಸ್ಕಾರವನ್ನು ಅವರು ಸ್ವೀಕಾರ ಮಾಡುವುದಿಲ್ಲ. ಆದ್ರೆ ಭಕ್ತನಾದವನು, ಬುದ್ಧಿವಂತನಾದವನು ಇದನ್ನು ಸ್ವೀಕಾರ ಮಾಡ್ತಾನೆ. ಸೊ ಇದನ್ನೆಲ್ಲ ನಾವು ನೋಡಿದ್ವಿ. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಎಕ್ಸ್ಪ್ಲೇನ್. ಸೊ ಹೇಗೆ ನಾವು ಸಾಕ್ಷಾತ್ಕಾರವನ್ನು ಪಡಿಬಹುದು? ಭಕ್ತಿರ ಸಾಮ್ರತ ಸಿಂಧು, ಭಗವದ್ಗೀತಾ, ಈಶೋಪನಿಷತ್ ಇಂಥ ಪುಸ್ತಕಗಳನ್ನು ಓದಿ ಸಾಕ್ಷಾತ್ಕಾರಗಳನ್ನು ಪಡಿಬಹುದು. ಆಮೇಲೆ ಡೋಂಟ್ ಆಕ್ಟ್ ಲೈಕ್ ಕತ್ತೆ ತರ ದುಡಿಯುವುದು, ಕೇವಲ ಇಂದ್ರಿಯ ತೃಪ್ತಿಗಾಗಿ ದುಡಿಬಾರದು. ನಮ್ಮ ಈ ಬೇಸಿಕ್ ನೆಸೆಸಿಟೀಸ್ ಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಮಾತ್ರ ನಾವು ಕೆಲಸವನ್ನು ಮಾಡಬೇಕು. ಅದರಿಂದ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಸೊ ಆಮೇಲೆ ಮತ್ತೊಂದು ಸಾಕ್ಷಾತ್ಕಾರ ಪಡೆಯುವ ವಿಧಾನ ಏನು ಅಂದ್ರೆ ತಸ್ಮಾತ್ ಏಕೇನ ಮನಸ. ಸೊ ನಾವು ಭಗವಂತನನ್ನು ಸ್ಮರಿಸ್ತಾ ಧ್ಯಾನಿಸ್ತಾ ಇದ್ರೆ ನಮಗೆ ಸಾಕ್ಷಾತ್ಕಾರ ಬರ್ತಾ ಹೋಗ್ತದೆ. ಒನ್ ಕ್ಯಾನ್ ರಿಯಲೈಸ್ ದಿ ಹೈಯರ್ ಅಂಡ್ ಹೈಯರ್ ಥಿಂಗ್ಸ್. ಸೊ ಅದನ್ನೇ ನಾವು ನೋಡಿದ್ವಿ. ಏನಂದ್ರೆ ನಾವು ಜ್ಞಾನವನ್ನು ಪಡೆದಾಗ ಮುಂದೆ ನಮಗೆ ತಿಳುವಳಿಕೆ ಬರ್ತದೆ. ತಿಳುವಳಿಕೆಯ ನಂತರ ನಮಗೆ ಸಾಕ್ಷಾತ್ಕಾರ ಬರ್ತದೆ. ಸಾಕ್ಷಾತ್ಕಾರ ಮುಂದೆ ಭಗವಂತನ ಕೃಪೆಯಿಂದ ಡೀಪರ್ ರಿಯಲೈಸೇಷನ್ಸ್, ಅಂದ್ರೆ ಆಧ್ಯಾತ್ಮಿಕ ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್ ಕೂಡ ಭಗವಂತ ರಿವೀಲ್ ಮಾಡ್ತಾನೆ ತನ್ನ ಕೃಪೆಯಿಂದ. ಸೊ ಇದು 3 ಶ್ಲೋಕಗಳು 9, 10, 11 ವಿದ್ಯೆ ಮತ್ತು ಅವಿದ್ಯೆಯ ಬಗ್ಗೆ ವಿವರಿಸುತ್ತದೆ. ಆಮೇಲೆ ಮುಂದಿನ 3 ಶ್ಲೋಕಗಳು ಸಂಭೂತಿ ಮತ್ತು
ಅಸಂಭೂತಿಂ ಅದರ ಬಗ್ಗೆ ವಿವರಿಸ್ತದೆ. ಅದು ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಅದರ ಮುಂದೆ ಬರುವಂತ 4 ಶ್ಲೋಕಗಳು ಈಶಾ ಇವನಿಗೆ ಹೇಗೆ ನಾವು ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು ಅವನನ್ನು ಪ್ಲೀಸ್ ಮಾಡ್ಲಿಕ್ಕೆ. ಅದು ಮುಂದಿನ 4 ಶ್ಲೋಕ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ನೋಡೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು. ಶ್ರೀಲ ಪ್ರಭುಪಾದ್ ಕಿ ಜೈ. ಏನಾದ್ರೂ ಪ್ರಶ್ನೆಗಳು ಇದೆಯಾ ಅಥವಾ ಕಮೆಂಟ್ಸ್ ಕರೆಕ್ಷನ್ಸ್ ಇದ್ರೆ ಹೇಳ್ಬೋದು. ಸೊ ಯಾವ ಕ್ಲಾಸ್ ಆದ ಹಾಗೆ ನಾವು ಮಂತ್ರವನ್ನು ಓದಿದ್ರು ಸಹ ಸ್ವಲ್ಪ ಕನೆಕ್ಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೊ ಎಲ್ಲರ ಹತ್ರ ಪುಸ್ತಕ ಇದೆ ಅಂತ ಭಾವಿಸ್ತೇನೆ. ಯಾರ ಹತ್ರ ಪುಸ್ತಕ ಇಲ್ದಿದ್ರೆ ದಯವಿಟ್ಟು ಯಾರಿಗಾದ್ರೂ ಬೇಕಾದ್ರೆ ನಾವು ಬೇಕಾದ್ರೆ ಕಳಿಸ್ಬೋದು, ಕೊರಿಯರ್ ಮಾಡ್ಬೋದು, ಬೇಕಾದ್ರೆ ಹೇಳಿ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆಗಳು ಇದೆಯಾ? ಓಕೆ, ಏನು ಪ್ರಶ್ನೆ ಇಲ್ಲ ಅನಿಸ್ತಾ ಇದೆ. ಕ್ಲಾಸ್ ಅನ್ನು ವೈಷ್ಣವ ಪ್ರಣಾಮದೊಂದಿಗೆ ಕ್ಲೋಸ್ ಮಾಡೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶೀಲ ಪ್ರಭುಪಾದ್ ಕಿ ಜೈ. ಶೀಲ ಗುರುದೇವ್ ಕಿ ಜೈ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಧನ್ಯವಾದ. ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ.